హల్లెలూయా. దేవుని నామానికి మహిమ కలుగును గాక. ప్రియులారా, ఈ యొక్క ఉదయకాల సమయం ముందు ఇలాగా మనమందరం కలిసి ఈ పునరుత్థాన దినమందు దేవుని సన్నిధిలో పరిశుద్ధుడైన దేవుని నామాన్ని స్తుతించి ఆరాధించే గొప్ప కృప దేవుడు మనకిచ్చినాడు. అందుని బట్టి దేవాది దేవునికి మహిమ కలుగును గాక. ఆమెన్. హల్లెలూయా, హల్లెలూయా. ఈ సమయంలో ప్రియులారా, ఈరోజు సాక్ష్యాలు ఏమొద్దులేండి, వచ్చే వారం మన సాక్ష్యాలు పంచుకుంది. ఎందుకంటే మనకు సమయం లేదు. ఎందుకంటే మళ్ళీ నెక్స్ట్ ఇది అయిపోతున్న వెంటనే మనం కొంత ఇంటికి వెళ్ళి మన సాయంకాలం ఉపవాస ప్రార్థనకు రావాలి. కాబట్టి ఈ సమయంలో మనం నేరుగా దేవుని యొక్క వాక్యాన్ని మనం ధ్యానించుకుందాం. సిద్ధంగా ఉన్నారా అందరూ? హల్లెలూయా. సిద్ధంగా ఉన్నారా? రైట్. ఈ సమయంలో మన మధ్యలో ప్రియ సహోదరుడు బ్రదర్ ఫ్రాన్సిస్ మన మధ్యలో ఉన్నారు. వారు వచ్చి మనకు దేవుని యొక్క వాక్యాన్ని అందిస్తారు. హల్లెలూయా. గుడ్ మార్నింగ్. ಯಾರೋ ಒಬ್ಬರು ವೆರಿ ಗುಡ್ ಮಾರ್ನಿಂಗ್ ಅಂದರು. ಪ್ರೈಸ್ ದ ಲಾರ್ಡ್. ಎಲ್ಲ ಚೆನ್ನಾಗಿದ್ದೀರಾ? ನೋಡಿದ್ರೆ ಗೊತ್ತಾಗುತ್ತಲ್ಲ. ಒಂದೇ ಸರ್ವಿಸ್ ಫುಲ್ ಖುಷಿ, 10:30 ಮನೆಗೆ ಹೋಗ್ಬೋದು ಅಂತ. ಅದೇ ನಮಗೆ ಖುಷಿ. ವಾಕ್ಯ ಓದಿದ್ದೀವಿ, ಬೆಳಗ್ಗೆ ಎದ್ದು ವಾಕ್ಯ ಓದಿದ್ದೀವಿ. ಆಮೇನ್, ನೋ ಮೆನ್, ಆಮೇನ್, ನೋ ಮೆನ್, ಆಮೇನಾ. ಪ್ರಾರ್ಥನೆ ಮಾಡಿದ್ದೀವಿ. ಇಲ್ಲಿ ಯಾರು ಉಸಿರೆತ್ತಬಲ್ರಿ? ಪ್ರಾರ್ಥನೆ ಮಾಡಿದ್ದೀವಿ. ಚರ್ಚಿಗೆ ಬರುವಂಥ ಅನೇಕ ಆತ್ಮಗಳಿಗೋಸ್ಕರ. ಇವತ್ತು ನೋಡಿ 3 ಮಕ್ಕಳು ಬಂದರೆ ಭಾಳ ಖುಷಿ ಆಯಿತು ನನಗೆ. ಒಂದು ವಾಕ್ಯ ಅವ್ರ ಹೃದಯದಲ್ಲಿ ಬಿದ್ದರೆ ಒಳ್ಳೆ ನೆಲದಲ್ಲಿ ಬೀಳುತ್ತೆ, ದೊಡ್ಡ ವೃಕ್ಷವಾಗ್ತೈತೆ. ಭಾಳ ಸಂತೋಷ ಆಯ್ತು ಆ ಪುಟ್ಟ ಮಕ್ಕಳು ನೋಡಿ. ಸಂಡೇ ಕ್ಲಾಸ್ಗೆ ಹೋಗಿಲ್ಲ ಅಂದ್ಕೊಂಡು ಆಮೇಲೆ ಅವ್ರು ನೋಡೋದು ಗೊತ್ತಾಯಿತು ಫಸ್ಟ್ ಟೈಮ್ ಬಂದಾರೆ ಅಂತೇಳಿ. ಫಸ್ಟ್ ಟೈಮಾ? ವೆಲ್ಕಮ್. ದೇವರ ರಾಜ್ಯ ಚಿಕ್ಕ ಮಕ್ಕಳದು. ನಾವು ಹಿಂಗಾಗ್ಬಿಟ್ಟಿವಿ ಅಂದರೆ 7:30 ಗಾಡಿಗೆ ಹಾತ ನಂಗೆ ದಿನ ಬರೋದು, ವಾಕ್ಯ ಕೇಳಿಸ್ಕೊಳ್ಳೋದು. ಇದು ಬಿಟ್ಟು ಬೇರೆ ಏನೈತೆ? ಅದು ಯೇಸು ಪ್ರಭು, ಯೆಹೋವ ದೇವರು, ಪರಿಶುದ್ಧಾತ್ಮ, ಹೆಚ್ಚಂದರೆ ಶಿಲುಬೆ. ಅದು ಬಿಟ್ಟು ಬೇರೆನೇ ಹೇಳ್ತೀವ? ಆ ರೇಂಜಿಗೆ ಬಂದುಬಿಟ್ಟಿವಿ ನಾವು ವಿಶ್ವಾಸಿಗಳು. ಈ ಹೊತ್ತು ಕರ್ತನ ರಾತ್ರಿ ಭೋಜನ ಎಷ್ಟು ಜನ ಭಾಗಿಗಳಾಗ್ತಾ ಇಲ್ಲ ಇವತ್ತು. ದೋಸ್ ಆರ್ ನಾಟ್ ಪಾರ್ಟೇಕರ್ಸ್ ಆಫ್ ದಿಸ್. ಇವತ್ತು ಕಮ್ಯುನಿಯನ್ ತಗೊಳ್ಳಲ್ಲ. ಎಲ್ಲರೂ ತಗೊಳ್ತಿದ್ದೀರಾ? ನೀವೆಲ್ಲ ತಗೊಳ್ತಿದ್ದೀರಾ? ಎಲ್ಲರೂ ತಗೊಳ್ತಾ ಇದ್ದೀರಾ? ವೆರಿ ಗುಡ್. ನೀವೆಲ್ಲ ತಗೊಳ್ತಾ ಇದ್ದೀರಾ? ಮತ್ತು ಕೈ ನನ್ನ ಭಾಷೆ ನಿಮ್ಗೆ ಅರ್ಥ? ಏ ಭಾಷೆಲ್ಲ ಪಲಕಲ್ಲ. ಕೈ 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 ಏನು ಅರ್ಧಂಬರ್ಧ ಕೈ ಬರೋಕದ? ಸೊಟ್ಟ ಕೈ ಅದ ನಿಮ್ಮದು. ಯಾಕೆ ಕೈ ಎತ್ತಿಸ್ತೇನೆ ಗೊತ್ತಾ? ನಿಮಗೆ ಅವಮಾನ ಅಂತಲ್ಲ. ನೆಕ್ಸ್ಟ್ ಕಮ್ಯೂನಿಯನ್ ಟೈಮ್ ಬರೋಷ್ಟು ಒಳಗಡೆ ಪಾಸ್ಟರ್ನ ನಿದ್ದೆ ಮಾಡೋಕ್ಕೆ ಬಿಡ್ದಂಗೆ ನಮಗೆ ದೀಕ್ಷಾಸ್ನಾನ ಕೊಡ್ರಿ, ನಾವು ಕರ್ತನ ರಾತ್ರಿ ಭೋಜನ ಭಾಗಿಗಳಾಗ್ತೀವಿ. ಯೇಸುಸ್ವಾಮಿ ನಿಜವಾದ ದೇವರಂತ ಗೊತ್ತಾದ ತಕ್ಷಣ ನೀವು ಮಾಡಬೇಕಾದಂಥ ಒಂದು ವಿಷಯ ದೀಕ್ಷಾಸ್ನಾನ. ಅದರ ಗುರುತಾಗಿ ನೆಕ್ಸ್ಟ್ ಯೇಸುಸ್ವಾಮಿ ತ್ಯಾಗದ ಗುರುತಾಗಿ ಆತನ ರಾತ್ರಿ ಭೋಜನ, ಬಲ್ಲಾರಾಧನ ಅಂತ ತೆಲುಗಲ್ಲಿ ಹೇಳ್ತೀವಲ್ಲ. ವಾಕ್ಯ ಸ್ವಾಮಿ ಹೇಳಿದಂಥ ರೂಲ್ ಅದು. ನನ್ನನ್ನು ನೆನೆಸಿಕೊಳ್ಳೋದಕ್ಕೋಸ್ಕರ ಹೀಗೆ ಮಾಡಿರಿ ಅಂತ ಹೇಳಿದ್ದಾನೆ. ಮತ್ತು ನಾನು ನೀವು ಸೇರಿ ಪರಲೋಕದಲ್ಲಿ ಈ ರೀತಿ ಆ ದೊಡ್ಡ ಭೋಜನದಲ್ಲಿ ಭಾಗಿಗಳಾಗೋವರೆಗೂ ನೀವು ಮಾಡ್ತಾ ಇರಬೇಕು ಅಂತ ಕಮಾಂಡ್ಮೆಂಟ್. ಅದು ಆಜ್ಞೆ, ತಪ್ಪಿದ್ದಲ್ಲ. ಇಟ್ ಈಸ್ ಅ ಮಸ್ಟ್ ಫಾರ್ ಅ ಬಿಲೀವರ್. ನೀವು ಆದಷ್ಟು ಬೇಗ, ಮತ್ತು ಪಾಸ್ಟರ್ ಅವರು ನಿಮಗೆ ಕ್ಲಾಸಸ್ ತೊಗೊಳ್ತಾರೆ, ಏನೋ ನನ್ನ ಪ್ರೊಸೀಜರ್ ಗೊತ್ತಿಲ್ಲ, ತೊಗೊಂಡು ನಾನು ನೆಕ್ಸ್ಟ್ ಟೈಮ್ ಕಮ್ಯುನಿಯನ್ ಸರ್ವಿಸ್ ಟೈಮಲ್ಲಿ ಬರುವಾಗ, ಯಾವಾಗಾದರೂ ಬರುವಾಗ, ಬಹುಶಃ ನೆಕ್ಸ್ಟ್ ಇಯರ್ ಫಾಸ್ಟಿಂಗ್ ಪ್ರೇಯರಿಗೆ ಬರ್ತೀನಿ ನಾನು. ಇದು ಒಂದು ಸಂಪ್ರದಾಯ ಅಲ್ಲ. ಚೆನ್ನಾಗಿ ಕೇಳಿಸ್ಕೊಳ್ರಿ. ಕ್ಲುಪ್ತವಾಗಿ ಹೇಳ್ತೀನಿ, ವಿವರವಾಗಿ ಹೇಳೋಕ್ಕೆ ಸಾಕಷ್ಟು ಟೈಮ್ ಇಲ್ಲ. ವಾಕ್ಯ ಸ್ಪಷ್ಟವಾಗಿ ಕೇಳಿಸ್ಕೊಳ್ಳಿ, ಆ ಕಡೆ ಈ ಕಡೆ ನೋಡಬೇಡ್ರಿ. ಇದು ಒಂದು ಸಂಪ್ರದಾಯ ಅಲ್ಲ, ಗೊಡ್ಡು ಸಂಪ್ರದಾಯ ಅಲ್ಲವೇ ಅಲ್ಲ, ಕಂದಾಚಾರ ಅಲ್ಲ, ತಗೊಳ್ಳಿಲ್ಲಂದರೆ ಯಾರು ಬೈತಾರೋ ಅಲ್ಲ, ಯಾರು ಕ್ವಶನ್ ಮಾಡ್ತಾರೋ ಅಲ್ಲವೇ ಅಲ್ಲ. ಅದಕ್ಕೆ ಯಾವ ಕಟ್ಟುಪಾಡುಗಳು, ರಿಸ್ಟ್ರಿಕ್ಷನ್ಸ್, ರೂಲ್ಸು, ರೆಗ್ಯುಲೇಷನ್ಸ್ ಇಲ್ಲ. ಸಹೋದರಿಯರು ಕೇಳಿಸ್ಕೊಡಿ. ನೀವು ಯೇಸುಸ್ವಾಮಿನ ಸ್ವಂತ ರಕ್ಷಕನಾಗಿ ಅಂಗೀಕರಿಸ್ಕೊಂಡ ಮೇಲೆ ಯಾವುದು ನಿಮ್ಮನ್ನು ಇದರಲ್ಲಿ ಭಾಗಿಗಳಾಗದಂತೆ ತಡೆ ಹಿಡಿಬಾರದು.
ಬಹಳ ಮಂದಿ ಸಹೋದರಿ ಕೆಟ್ಟ ಕಲ್ಪನೆಗಳಿದ್ದಾವೆ, ತಪ್ಪು ಕಲ್ಪನೆಗಳಿದ್ದಾವೆ. ಅವೆಲ್ಲವನ್ನು ಮುರಿದು ಬಿಸಾಕ್ರಿ. ನಮ್ಮ ಹೃದಯ ದೇವರಿಗೆ ಕನೆಕ್ಟ್ ಆಯಿತು. ನಾನು ಯೇಸು ಸ್ವಾಮಿನ ಸ್ವಂತ ರಕ್ಷಕನ ಅಂಗೀಕರಿಸ್ಕೊಂಡಿದ್ದೇನೆ, ನಾನು ದೀಕ್ಷಾಸ್ಥಾನ ತಗೊಂಡು ಲೋಕಕ್ಕೆ ಹೇಳಿದ್ದೇನೆ, ನಾನು ತಿರುಗಿ ಹುಟ್ಟಿದ್ದೀನಿ ಅಂತ ಹೇಳಿದ ಮೇಲೆ ನೆಕ್ಸ್ಟ್ ಮಾಡಬೇಕಾದ ಕೆಲಸ ಇದೆ. ಇಲ್ಲಿ ಬರದಂಗೆ ನಿಮ್ಮನ್ನ ಯಾವುದು ಸ್ಟಾಪ್ ಮಾಡಬಾರ್ದು. ನಿಮ್ಮ ದೈಹಿಕ ಪರಿಸ್ಥಿತಿ ಆಗಿರಲಿ, ನಿಮ್ಮ ಮಾನಸಿಕ ಪರಿಸ್ಥಿತಿ ಆಗಿರಲಿ, ನಿಮ್ಮ ಕುಟುಂಬ ಪರಿಸ್ಥಿತಿ ಆಗಲಿ, ಯಾವುದು ಸ್ಟಾಪ್ ಮಾಡಬಾರ್ದು. ಸಹೋದರರಿಗೂ ಸಹ, ಸಹೋದರಿ ಒಂದು ಹೆಚ್ಚು ಒತ್ತು ಕೊಟ್ಟು ಹೇಳಿದೆ ಅಷ್ಟೇ, ಅದು ಅವ್ರಿಗೆ ಅರ್ಥ ಆಗಿರುತ್ತೆ. ಕೊರಿಂಥದವ್ರ ಮೊದಲನೇ ಪತ್ರಿಕೆ ತೆಗೆಯೋಣ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 5ನೇ ಅಧ್ಯಾಯ 7ನೇ ವಚನ. ಯಾರಾದ್ರೊಬ್ರು ಮೈಕ್ ಇಟ್ಕೊಂಡಿರ್ರಿ, ಸ್ವಲ್ಪ ಆಗಾಗ ಓದಲಿಕ್ಕೆ ಹೇಳ್ತೀನಿ. ಕೊರಿಂಥದವ್ರದ್ದು ಬರೆದ ಮೊದಲನೇ ಪತ್ರಿಕೆ, 1 Corinthians 5th chapter 7th verse. ಸ್ವಲ್ಪ ಹುಳಿ ಕಲಿಸಿದರೆ ಕಣಿಕವೆಲ್ಲ ಹುಳಿಯಾಗುತ್ತದೆಂಬುದು ನಿಮಗೆ ತಿಳಿಯದು. ನೀವು ಹುಳಿಯಿಲ್ಲದವರೆನಿಸಿಕೊಂಡಿದ್ದರಿಂದ ಹಳೆ ಹುಳಿಯನ್ನು ತೆಗೆದುಹಾಕಿ ಹೊಸ ಕಣಿಕದಂತಾಗಿರ್ರಿ. ಯಾಕೆಂದರೆ ನಮ್ಮ ಪಸ್ಕದ ಯಜ್ಞದ ಕುರಿಯು ಕೊಯ್ದದೆ ಅಲ್ವಾ? ನಮ್ಮ ಪಸ್ಕ ಯಜ್ಞದ ಕುರಿಯು ಕೊಯ್ದದೆ. ಫಸ್ಟ್ ಪಾಯಿಂಟ್ ನಾವು ಅರ್ಥ ಮಾಡ್ಕೋಬೇಕಾಗಿದ್ದರೆ, ಯೇಸು ಸ್ವಾಮಿ ನಮಗೋಸ್ಕರ ಯಜ್ಞದ ಕುರಿಯಾದ. ಕುರಿ ಯಾಕಾಗಬೇಕಾಗಿತ್ತು? ಕತ್ತೆ ಯಾಕಾಗಲಿಲ್ಲ? ಕುದುರೆ ಯಾಕಾಗಲಿಲ್ಲ? ಬೇರೆ ಯಾವ ಪ್ರಾಣಿ ಆಗಲಿಲ್ಲ? ಕುರಿ ಯಾಕಾದ? ಪ್ರಾಯಶ್ಚಿತ್ತಕ್ಕೋಸ್ಕರ. ಬಹಳ ಏನು ಹೇಳ್ತೀರಾ, ಅಮಾಯಕ ಪ್ರಾಣಿ, ಬಹಳ ಅಮಾಯಕ, ಏನೂ ಅರಿಯದಂಥ ಸಾಧು ಕುರಿಮರಿ ಅಂತ ಹೇಳ್ತೀವಿ ನಾವು. ಕತ್ತೆ ಮರಿ ಅನ್ನಂಗಿಲ್ಲ, ಪೆಕ್ಕಂತ ಒತ್ತದದು ಕುರಿಮರಿ. ಆತನು ನನಗೋಸ್ಕರ ನಿನಗೋಸ್ಕರ ಒಂದೇ ಒಂದು ಸಲ ಪ್ರಾಯಶ್ಚಿತ್ತ ಯಜ್ಞವಾದ. ಮತ್ತೆ ಮತ್ತೆ ಯಜ್ಞವಕ್ಕೆ ಬಲಿಯಾಗಿ ಸಾಧ್ಯ ಇಲ್ಲ. ಬೇರೆ ಧರ್ಮದಲ್ಲಿ ಅವರು ಮಾಡಿದಂಥ ಪಾಪಗಳಿಗೋಸ್ಕರ ಆಯಾ ಸಮಯದಲ್ಲಿ ಅವರು ಒಂದು ಆವರ್ತಿತ ಸಮಯದಲ್ಲಿ, ರೆಗ್ಯುಲರ್ ಇಂಟರ್ವೆಲ್ಸ್ ಆಫ್ ಟೈಮ್ ಅವರು ಯಜ್ಞ ಕೊಡ್ತಾ ಇರ್ತಾರೆ, ಅವರವರ ಶಕ್ತಿಗೆ ಅನುಗುಣವಾಗಿ, ಅವರವರ ಸಾಮರ್ಥ್ಯಕ್ಕೆ ಅನುಗುಣವಾಗಿ. ಮೋಶೆ ಧರ್ಮಶಾಸ್ತ್ರದಲ್ಲೂ ಸಹ ಇದೆ. ಇವಾಗಲೂ ಅದನ್ನು ಬೇರೆ ಬೇರೆ ನಮ್ಮ ಸಹೋದರ ಸಹೋದರಿ ಅವರ ನಂಬಿಕೆಗಳಲ್ಲಿ ಪಾಟಿಸ್ತಾ ಇದ್ದಾರೆ. ಆದರೆ ಸ್ವಾಮಿ ಆಲೋಚನೆ ಮಾಡ್ದ, ನನ್ನ ಮಕ್ಕಳು ಎಷ್ಟಂತ ಕುರಿಗಳು ಕೊಡ್ತಾರೆ, ಕುರಿ ಕೊಡಲಾಗ್ದವ್ನು ಏನು ಮಾಡ್ತಾನೆ? ಪಕ್ಷಿ ಕೊಡ್ತಾನೆ. ಪಕ್ಷಿ ಕೊಡಲಾಗ್ದವ್ನು ಏನು ಮಾಡ್ತಾನೆ? ಅವ್ನು ನರಕಕ್ಕೆ ಹೋಗ್ಬೇಕಾ? ಪ್ರಾಯಶ್ಚಿತ್ತಕ್ಕೆ ಯಾರು ಏನು ಕೊಡ್ತಾರೆ? ಅದಕ್ಕೆ ನಾನೇ ಒಂದೇ ಒಂದು ಸಲ, ಫಸ್ಟ್ ಆ್ಯಂಡ್ ಲಾಸ್ಟ್, ನಾನೇ ಯಜ್ಞಕ್ಕೆ ಆ ಬಲಿಯಾಗ್ತೇನೆ. ಎಲ್ಲವನ್ನ ಬಿಟ್ಟು ಈ ಲೋಕಕ್ಕೆ ಬಂದು ತಾನು ಮನುಷ್ಯನಾಗಿ ಜೀವಿಸಿದ, ಮನುಷ್ಯನಂತೆ ಅಲ್ಲ ಮನುಷ್ಯನಾಗಿ ಜೀವಿಸಿದ, ಮನುಷ್ಯರ ಭಾವನೆಗಳನ್ನು ಹಂಚಿಕೊಂಡ, ನಮ್ಮಂತೆ ಊಟ ಮಾಡ್ದ, ನಮ್ಮಂತೆ ನಿದ್ರೆ ಮಾಡ್ದ, ನಮ್ಮಂತೆ ದುಃಖಪಟ್ಟ, ನಮ್ಮಂತೆ ಸಂತೋಷಪಟ್ಟ, ನಮ್ಮಂಗೆ ಎಲ್ಲ ಆತನಿಗೆ ಇಮೋಷನ್ಸ್ ಇದ್ವು. ಆದರೆ ಒಂದು ಮಾತ್ರ ಡಿಫ್ರೆನ್ಸು, ಪಾಪ ಮಾತ್ರ ಮಾಡಲಿಲ್ಲ. ಚಪ್ಪಾಳೆ ಹೊಡಿಬೇಕೆಲ್ಲರೂ. ನಮ್ಮಂಗೆಲ್ಲ ಮಾಡ್ದ ಅಂತೇಳಿ ನಾವು ಹೆಗಲ ಮೇಲೆ ಕೈ ಹಾಕೊಂಡು ಹೋಗೋದಲ್ಲ ಯೇಸು ಜೊತೆಗೆ. ಪಾಪ ಮಾತ್ರ ಮಾಡಲಿಲ್ಲ. ನಾನು ನೀನು ಯಾಕೆ ಕಮ್ಯುನಿಯಲ್ಲಿ ಭಾಗಿಗಳಾಗಬೇಕು ಅಂದರೆ, ಇಲ್ಲಿ ಕೊಡುವಂಥ ರೊಟ್ಟಿ, ಇಲ್ಲಿ ಕೊಡುವಂಥ ದ್ರಾಕ್ಷಾರಸ ದೇವರ ದೇಹಕ್ಕೆ ಸಂಕೇತ, ದೇವರ ಯೇಸುಸ್ವಾಮಿಯ ರಕ್ತಕ್ಕೆ ಸಾದೃಶ್ಯ. ಕೆಥೋಲಿಕ್ ಧರ್ಮದಲ್ಲಿ ಇದನ್ನೇ ಯೇಸುಸ್ವಾಮಿಯ ದೇಹ, ಇದೇ ಯೇಸುಸ್ವಾಮಿಯ ರಕ್ತ ಅಂತ ಹೇಳ್ತಾರೆ, ಹೋಸ್ಟ್ ಅಂತ ಹೇಳ್ತಾರೆ. ಅದನ್ನು ಬೇರೆ ಯಾರೂ ಮುಟ್ಟೋದಿಲ್ಲ, ಅದನ್ನು ಯಾಜಕರು ಮಾತ್ರ ಮುಟ್ತಾರೆ. ನಾವು ಅದಕ್ಕೆ ಸಾದೃಶ್ಯ ಅಂತ ನಾವು ತಗೊಳ್ತೀವಿ, ಅವ್ರು ಇದೇ ದೇಹ ಇದೇ ರಕ್ತ ಅಂತೇಳಿ ಅವ್ರು ತಗೊಳ್ತಾರೆ. ಬಹಳ ವ್ಯತ್ಯಾಸ ಇದೆ, ಅಜಗಜಾಂತರ ವ್ಯತ್ಯಾಸ. ಅದಕ್ಕೆ ಸಂಬಂಧನೇ ಇಲ್ಲ. ಇನ್ನೂ ಕೆಲವರು ಹೇಳ್ಬಾರ್ದು, ಇನ್ನೂ ಕೆಲವರು CSI ಸಭೆಗೆ ಬಂದಾಗ ಅಲ್ಲಿ ಕಮ್ಯುನಿಯನ್ ತೊಗೊಳ್ತಾರೆ, ಮತ್ತು ಹೆಂಡತಿ ಚರ್ಚ್ಗೆ ಹೋದಾಗ ಅಲ್ಲಿ ಕೂಡ ಮಾಸಲ್ಲಿ ಕಮ್ಯುನಿಯನ್ ತೊಗೊಳ್ತಾರೆ. ಅದು ವಾಕ್ಯಕ್ಕೆ ವಿರೋಧವಾದದ್ದು. ದಟ್ ಈಸ್ ಎಂಟೈರ್ಲಿ ಡಿಫ್ರೆಂಟ್. ಏನೇ ಆಗಿರಲಿ ಅದನ್ನು ಬಹಳ ಜನ ಯೂಟ್ಯೂಬಲ್ಲಿ ನೋಡ್ತಾ ಇರ್ತಾರೆ, ಅವರವರ ವಿವೇಚನೆಗೆ ಬಿಟ್ಟಂಥ ವಿಷಯ. ಆದರೆ ಈ ಹೊತ್ತು ನೀನು ಬಂದಿದ್ದೀಯಾ, ನಾನು ಬಂದಿದ್ದೀನಿ, ಇದು ಯಾಕೆ ಜರುಗಿತು? ಮೊಟ್ಟ ಮೊದಲನೇದಾಗಿ ದೇವರ ಏನು ಹೇಳ್ತೀರಾ, ಬೆಲೆ ಕಟ್ಟಲಾಗದಂಥ ಯಜ್ಞಕ್ಕೆ, ತ್ಯಾಗಕ್ಕೆ ಅದು ಒಂದು ಗುರುತು. ಅದನ್ನು ನೆನೆಸಿಕೊಂಡು, ಸ್ವಾಮಿ, ನಾನು ದೇಹದಿಂದ ಮಾಡಿದಂಥ ಪಾಪಗಳಿಗೋಸ್ಕರ ನಿನ್ನ ದೇಹ ಜರ್ಜರಿತವಾಯಿತು. ಒಂದು ಹುಳುವಿನ ಹಾಗೆ ಆತ ಸತ್ತ. ದೇಹವೆಲ್ಲ ಚಿಂದಿ 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 ಆಯಿತು, ಹಂದರವಾಯಿತು, ಜಲ್ಲಿಡಿ ಅಂತ ಆಯಿತು.
ನಾನು ನೀನು ಮಾಡಿದಂಥ ಎಲ್ಲ ಘೋರ ಕಾರ್ಯಗಳಿಗೆ, ತಲೆ ಕಣ್ಣು ದೇಹ ಮಾಡಿದಂಥ ಎಲ್ಲ ಕಾರ್ಯಗಳಿಗೋಸ್ಕರ ಆತನ ದೇಹ ಅಮಾಯಕ, ಪಾಪವನ್ನು ಅರಿಯದಂಥ, ಪಾಪಿಯನ್ನು ಪ್ರೀತಿಸಿದಂಥ ಆ ದೇವಾದಿ ದೇವ ನನಗೋಸ್ಕರ ನಿನಗೋಸ್ಕರ ಒಂದು ಹುಳುವಿನ ಹಾಗೆ ಸತ್ತ. ಸ್ವಾಮಿ, ನನಗೋಸ್ಕರ ನೀನು ಸತ್ತಿ ಸ್ವಾಮಿ, ನನ್ನಂಥವಳಿಗೋಸ್ಕರ, ನನ್ನಂಥವನಿಗೋಸ್ಕರ ಗುರುತು ಮಾಡಿಕೊಂಡು ಇದರಲ್ಲಿ ಭಾಗ್ಯಗಳಾಗಬೇಕು. ನೀವು ಸುಖ ಸುಮ್ಮನೆ ಬರೋದಲ್ಲ. ಅಯ್ಯನವರು ಯಾವಾಗಲೂ ಹೇಳ್ತಾರೆ, ಪ್ರತಿ ಚರ್ಚಲ್ಲೂ ಹೇಳ್ತಾರೆ, ಇಲ್ಲಿ ಸಹ ಹೇಳ್ತಾರೆ, ಯಾವನಾದರೂ ಅನ್ನಕದನ್ನ చెప్తారు కదా మీరు, ఎవరైనను ಅಯೋಗ್ಯ ರೀತಿಯಲ್ಲಿ ಇದರಲ್ಲಿ ಯಾವ ಆಲೋಚನೆ ಇಲ್ಲದೆ ಬರುವುದಾದರೆ ನಿಮ್ಮಲ್ಲಿ ಇನ್ನೂ ಜನ ಸುಮ್ಮನೆ ಬರ್ತಾ ಇದ್ದೀರಿ, ಸುಮ್ಮನೆ ಚೆನ್ನಾಗಿ ಕೇಳಿಸ್ಕೊಳ್ಳಿ, ಸುಮ್ಮನೆ ಬಂದು ಕೊಡ್ತಾರೆ, ನಾವು ತಗೊಳ್ಳಿಲ್ಲ ನನ್ನ ಪಾಪಿ ಅಂತಾರೇನೋ ಅಂತ ತೊಗೊಂಡ್ಬಿಡ್ತಾರೆ ಕೆಲವರು. ಹೋಸ್ಟ್ ಬ್ರೆಡ್ ನಮ್ಮ ಹತ್ರ ಬರುತ್ತೆ, ವೈನ್ ನಮ್ಮ ಹತ್ರ ಬರುತ್ತೆ, ಬರುವಾಗ ತಗೊಂಡಿಲ್ಲ ಅಂದರೆ ಏನೋ ಪಾಪ ಮಾಡಿದ್ದಂಗೆ ನಾನು ಕಾಳಲ್ಲ ತಗೋವಲ್ಲ ಅಂತ ಅಂತಾರ ಅಂತೇಳಿ ತಪ್ಪಾಯ್ತಪ್ಪ ಅಂತ ತಗೊಂಡು ನುಂಗೋ ಜನ ಭಾಳ ಜನ ಇದ್ದೀವಿ. ಹಾಗಾಗಿ ನಮ್ಮಲ್ಲಿ ಅನೇಕರು ಶಾಪಗ್ರಸ್ತರಾಗಿದ್ದಾರೆ, ರೋಗಗ್ರಸ್ತರಾಗಿದ್ದಾರೆ ಅಂತ ವಾಕ್ಯದಲ್ಲಿ ಬರ್ತದೆ. ನಿನ್ನ ಮನೆಯಲ್ಲಿ, ನನ್ನ ಮನೆಯಲ್ಲಿ ಇವತ್ತು ಅನಾರೋಗ್ಯ ಇದೆ, ಅಸಮಾಧಾನ ಇದೆ, ಅಸಂತೋಷ ಇದೆ, ಯಾವುದಾದ್ರೂ ಶಾಪಗಳಿಂದ ನಮಗಿನ್ನೂ ವಿಮುಕ್ತಿ ಸಿಕ್ಕಿಲ್ಲ ಅಂದರೆ ಇದು ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ರೀಸನ್. ಇನ್ನು ನೀನು ಯಾವುದೋ ಒಂದು ಬಂಧನಲ್ಲಿ ಸಿಕ್ಕಿಕೊಂಡು ತಳಮಳಿಸ್ತಾ ಇದೆಯಾ, ಸತಮತ ಆಗ್ತಾ ಇದೆಯಾ ಅಂದರೆ ದಿಸ್ ಕುಡ್ ಬಿ ಒನ್ ಆಫ್ ದ ಮೇಜರ್ ರೀಸನ್ ಫಾರ್ ದ್ಯಾಟ್. ಕರೆಕ್ಷನ್ ಮಾಡ್ಕೊ. ಅರ್ಥವಿಲ್ಲದೆ ಏನಂತೀರ, ಒಂದು ಮನಸ್ಸಾಕ್ಷಿ ಇಲ್ಲದೆ ಇದರಲ್ಲಿ ಭಾಗ್ಯಗಳಾದರೆ ದೇವರು ಸಹ ಏನು ಮಾಡಲಾರ, ಯಾಕೆಂದರೆ ವಾಕ್ಯದಲ್ಲಿ ಬರ್ದಷ್ಟೇ. ಆತ ಹೇಳಿದ ಮೇಲೆ ಮುಗಿದೋಯ್ತು, ಆತ ಏನು ಚೇಂಜ್ ಮಾಡಲ್ಲ. ಭೂಮಿ ಆಕಾಶ ಅಳಿದರೂ ಹೋದವು, ಆದರೆ ಆತನ ಮಾತುಗಳು ಒಂದು ಸೊನ್ನೆಯಾದರೂ ಒಂದು ಗುಡಿಸಾದರೂ ಏನೂ ಆಗೋದಿಲ್ಲ. ದೇವ್ರ ಕೈ ಕಟ್ಟಾಕ್ಬಿಡ್ತೀವಿ ನಾವು. ಹಲ್ಲೆಲೂಯ. ಇದ್ರ ಬಗ್ಗೆ ನಾವು ಸ್ವಲ್ಪ ಆ ದಿವಸ ಏನು ಜರುಗಿತು ಅಂತ ಕ್ಲುಪ್ತವಾಗಿ ನೋಡೋಣ. ಎಲ್ಲಿ ಬರ್ತದೆ ಅದು ಯೇಸು ಸ್ವಾಮಿಯ ಕಮ್ಯೂನಿಯನ್ ಬಗ್ಗೆ? ಯಾಕಂದ್ರೆ ನಾನು ಕಾಪಿ ಚೀಟಿ ಬೇರೆ ತಗೊಂಬಂದಿದ್ದೆ. ಆಮೇಲೆ ಪ್ರಣೀತ್ನ ಕೇಳಿದೆ, ಪ್ರಣೀತ್ ನಾವು ಯಾವತ್ತಾದ್ರೂ ಮಾತಾಡಿದ್ದೀವಿ ಅಂದರೆ లేదు దీని గురించి మాట్లాడలేదు ಅಂದ. ಕಮಾನ್ ಅಂತ ಮತ್ತೆ ಕಾಪಿ ಚೀಟಿ ಅರ್ಧಾಕ್ಬಿಟ್ಟೆ. ಮತ್ತೇನು ಬರ್ತದೆ, ಎಲ್ಲಿದ್ದಾಡ ಆ రోజు అతను ಮ್ಯಾಥ್ಯೂ చెప్పಮ್ಮ. ಮತ್ತ 26 ಅಂತೇಳಿ ತಂಗಿ ಇಲ್ಲಿ. ಯೇಸು ಈ ಮಾತುಗಳನ್ನೆಲ್ಲ ಆಡಿ ಮುಗಿಸಿದ ಮೇಲೆ ತನ್ನ ಶಿಷ್ಯರಿಗೆ 2 ದಿವಸಗಳಾದ ಮೇಲೆ ಪಸ್ಕ ಹಬ್ಬ ಬರುತ್ತದೆಂದು ಬಲ್ಲಿರಿ, ಆಗ ಮನುಷ್ಯಕುಮಾರನನ್ನು ಶಿಲುಬೆಗೆ ಹಾಕುವುದಕ್ಕೆ ಕೊಡೋಣವಾಗುವುದು ಎಂದು ಹೇಳಿದನು. ಆ ಕಾಲದಲ್ಲಿ ಮಹಾಯಾಜಕರು, ಪ್ರಜೆಯ ಹಿರಿಯರು ಅಲ್ಲಿ ಆತನು ಏನಿವೆ 21 ಅನ್ನ ನೋಡೋಣ. ಅವರು ಊಟ ಮಾಡುತ್ತಿರುವಾಗ ಯೇಸು ರೊಟ್ಟಿಯನ್ನು ತೆಗೆದುಕೊಂಡು, ಅದಕ್ಕಿಂತ ಮುಂಚೆ ಇರಲಿ ಏನೇ ಇರಲಿ, ನಾವು ಮತ್ತಾಯದಲ್ಲಿ, ಮಾರ್ಕದಲ್ಲಿ ಮತ್ತು ಯೋಹಾನ ಅನಿಸುತ್ತೆ ಅದರಲ್ಲಿ ಕೆಲವು ಪ್ರಭುರಾತ್ರಿ ಭೋಜನ ಬಗ್ಗೆ ಸ್ವಲ್ಪ ಘಟನೆಗಳು ಬರೆದಿದ್ದಾರೆ. ಅದಾದಮೇಲೆ ನೋಡೋಣಂತೆ. ವಾಕ್ಯಗಳು ಬಹಳ ಸುಲಭ. ಮತ್ತಾಯ ಅಲ್ಲೇ ಇದ್ದಾನೆ, ಮಾರ್ಕ ಬಗಲಾಗಿದ್ದಾನೆ, ಲೂಕ ಸ್ವಲ್ಪ ದೂರದಾಗಿದ್ದಾನೆ, ಯೋಹಾನ ಅಂತೂ ಯಾವಾಗ ಜೋಬ್ನಾಗಿರ್ತಾನೆ, ಹುಡುಕಿರಿ ಸಿಗ್ತಾರಲ್ಲ. ಆಮೇಲೆ ಯೇಸು ಸ್ವಾಮಿ ಪಸ್ಕ ಹಬ್ಬದ ದಿವಸ ಹುಳಿ ಇಲ್ಲದ ರೊಟ್ಟಿಯ ಹಬ್ಬ. ಏನು ಹಬ್ಬ? ಏನಿಲ್ಲದ ಹಬ್ಬ. ಅಮ್ಮ ಸಾಂಬಾರು ಮಾಡಿದ ಏನು ಹುಳಿ ಇಲ್ಲ ಅಂತೀವಲ್ಲ, ಅಂಥ ಹಬ್ಬ ಅಲ್ಲ, ಇದು ಬೇರೆ ಹಬ್ಬ. ಹುಳಿ ಇಲ್ಲದ ಹಬ್ಬ, ಯಾವುದೇ ಒಂದು ಸೋಂಕು ಇಲ್ಲದಂಥ, ಲವಲೇಶವು ಪಾಪವಿಲ್ಲದಂಥ ಒಂದು ಹಬ್ಬ ಈ ಹಬ್ಬ ಆಗಿರಬೇಕು. ಲೋಕದ ಯಾವುದೇ ಹುಳಿ, ಹಾಲಿಗೆ ಸೇರಲಾರದಂಥ, ನಿಷ್ಕಲ್ಮಶವಾದಂಥ, ಹಾಲಿಗೆ ಸೇರದಂಥ ಯಾವುದೇ ಹುಳಿ ಪದಾರ್ಥ ಈ ಹೊತ್ತು ನಿನ್ನ ದೇಹದಲ್ಲಾಗಲಿ, ನಿನ್ನ ಜೀವನದಲ್ಲಾಗಲಿ, ನಿನ್ನ ಮನೆಯಲ್ಲಾಗಲಿ ಇರಬಾರ್ದು. ಅದು ನಿಜವಾದಂಥ ಕರ್ತನ ರಾತ್ರಿ ಭೋಜನ. 2ನೇ ಪಾಯಿಂಟು, ಸರ್ವಾಂಗ ಹೋಮ, ಸಜೀವ ಯಜ್ಞ. ಸರ್ವಾಂಗ, ಎಲ್ಲ ಅಂಗಗಳು ಪರ್ಫೆಕ್ಟಾಗಿರಬೇಕು. ಅಂಗ ಯಾವ ಊನತೆ ಇರಬಾರ್ದು, ನೋ ಡಿಫೆಕ್ಟ್. ಇವತ್ತು ನಿನಗೆ ಹೊರನೋಟಕ್ಕೆ ಎಲ್ಲ ಅಂಗಾಂಗಗಳು ಚೆನ್ನಾಗಿದ್ದಾವೆ. ಕೇಳಿಸ್ಕೊತಾ ಇದ್ದೀರಾ? ನಿನ್ನ ಒಳಗೆ ಬಹಳಷ್ಟು ವಿಕಲಾಂಗತೆ ಇದೆ. ನಿನ್ನ ಕಣ್ಣುಗಳು ಸ್ವಚ್ಛವಾಗಿದೆಯಾ ವಾಕ್ಯದ ಪ್ರಕಾರ? ಕೈಗಳು ಸ್ವಚ್ಛವಾಗಿದೆಯಾ? ನಿನ್ನ ನಾಲಿಗೆ ಸ್ವಚ್ಛವಾಗಿದೆಯಾ?
ದೇವರು ತನ್ನ ಆಕಾರದಲ್ಲಿ ಸೃಷ್ಟಿ ಮಾಡಿದಂಥ ಯಾವುದೇ ಅವಯವಗಳಾಗಿರಲಿ ಇವತ್ತು ಸ್ವಚ್ಛವಾಗಿಲ್ಲ ಅಂದರೆ ನೀನು ಹುಳಿ ಇಲ್ಲದಂಥ ಆ ಪಸ್ಕಾ ಹಬ್ಬದಲ್ಲಿ ಭಾಗಿಯಾಗೋದಕ್ಕೆ ನೀನು ಅನರ್ಹಳು. ತಪ್ಪು ಒಪ್ಪುಕೋ ಸ್ವಾಮಿ ಹತ್ರ, ಕಾಂಪ್ರಮೈಸ್ ಬೇಡ. ಸ್ವಾಮಿ ತಪ್ಪಾಯಿತು, ದೇಹದಿಂದ ತಪ್ಪಾಯಿತು, ತಪ್ಪು ಒಪ್ಪಿಕೊಂಡು ಆಮೇಲೆ ಭಾಗಿಯಾಗು. ಇಲ್ಲವಾದರೆ ದೇವರ ವಾಕ್ಯಕ್ಕೆ ನೀನು ಒಳಗಾಗಿ ಅದೇ ರೂಲ್ ಪ್ರಕಾರ ನಿನಗೆ ನ್ಯಾಯ ತೀರ್ಪಾಗುತ್ತೆ, ನನಗೂ ನ್ಯಾಯ ತೀರ್ಪಾಗುತ್ತೆ. ಆತ ಹೇಳ್ತಾನೆ, ಹಬ್ಬ ಬಂತು, ನಾವು ಊಟ ಮಾಡೋಣ. ಎಲ್ಲಿ ಊಟ ಮಾಡೋಣ ಅಂತ ಶಿಷ್ಯರು ಕೇಳ್ತಾರೆ. ಸೀದಾ ಹೋಗ್ರಿ, ಅಲ್ಲೊಬ್ಬ ಮನುಷ್ಯ ಬರ್ತಾ ಇದೆ, ಸ್ವಲ್ಪ ಒಳಗೆ ಬರ್ರಮ್ಮ, ಇನ್ನೂ 2-3 ಸಹೋದರರು ಹೊರಗಡೆ ಸ್ವಲ್ಪ ಒಳಗೆ ಬರ್ರಿ. ಇಲ್ಲಿ ಬಂದುಬಿಡ್ತೀರಾ, ಇಲ್ಲಿ ಈ ಕಡೆ ಬರ್ತೀರಾ? ಯೌವನಸ್ಥ ಮಕ್ಕಳು ಈ ಕಡೆ ಬಂದುಬಿಡ್ರಿ, ಸ್ವಲ್ಪ ಅಲ್ಲಿ ಭಾಳ ಪಾಪ ಹೆಣ್ಮಕ್ಳು ಕೂಸು ಎತ್ಕೊಂಡು ನಿಂತ್ಕೊಂಡಿದ್ದಾರೆ, ಬರ್ರಿ ಈ ಕಡೆ ಬೇಗ ಬೇಗ. ನಾವು ಹೆಂಗಂದ್ರೆ ಒಂದು ಸಲ ಕೂತ್ಕೊಂಡ್ರೆ ಮೂರ್ತಿ ಪ್ರತಿಷ್ಠಾಪನೆ ಆದಂಗೆ ಅರ್ಧ kg ಫೆವಿಕಾಲ್ ಹಾಕ್ಕೊಂಡು ಕೂತ್ಕೊಂಡ್ಬಿಡ್ತೀವಿ, ಏನನ್ನ ಕದಲಂಗಿಲ್ಲ. 50 kg ಅಕ್ಕಿ ಚೀಲ ಇದ್ದಂಗೆ. ಅಂದರೆ ಕುಂತವ್ರದಲ್ಲಿ ನಟ್ಟು ಬೋಲ್ಟ್ ಟೈಟ್ ಆಗ್ಬಿಟ್ಟು ಒಂದು ಮಾತು. ಯಾಕೆಂದ್ರೆ ಆ ತಾಯಿ ಮಗುನ ಎತ್ಕೊಂಡು ಕೂತ್ಕೊಂಡು ಎಷ್ಟೊತ್ತು ನಿಂತ್ಕೊತಾಳೆ. ಆಯಮ್ಮ ಬೈತಾಳೆ, ಎಪ್ಪಡನ್ನ ವಾಕ್ಯ ಇನ್ನ ಹೇಳ್ತಾನೆ ಮನುಷ್ಯ, ಎಷ್ಟೊತ್ತು ಹೇಳ್ತಾನೆ. ಸ್ವಾಮಿ ಹೇಳ್ತಾನೆ, ನೀವು ಊರೊಳಗೆ ಹೋಗಿರಿ, ಅಲ್ಲೊಬ್ಬ ಮನುಷ್ಯ ನಿಮ್ಮ ಎದುರಿಗೆ ಬರ್ತಾ ಇದ್ದಾನೆ, ಆತ ನೀರು ತೊಗೊಂಬರ್ತಾ ಇದ್ದಾನೆ, ಆತನ ಕೇಳ್ರಿ. ಸ್ವಾಮಿ ಊಟಕ್ಕೆ ತನ್ನ ಶಿಷ್ಯರ ಜೊತೆ ಊಟ ಮಾಡಬೇಕು ಅಂತಾನೆ, ಎಲ್ಲಿ ಮಾಡಬೇಕು ಅಂತ ಕೇಳ್ರಿ ಅಂತ. ಚೆನ್ನಾಗಿ ಕೇಳಿಸ್ಕೊತಾ ಇದ್ದೀರಾ? ಎಲ್ಲ ಕೇಳಿಸ್ಕೊತಾ ಇದ್ದೀರಾ? ಕೇಳಿಸ್ಕೊಳ್ಳೋದ್ರಲ್ಲ ಹಾಲೆಲೂಯಾ ಹೇಳ್ರಿ, ಹಾಲೆಲೂಯಾ. ಬಾ, ಊರೊಳಕ್ಕೆ ಹೋಗ್ರಿ, ಒಬ್ಬ ಮನುಷ್ಯ ನಿಮ್ಮ ಎದುರಾಗಿ ಬರ್ತಾನೆ, ಆತನ ಕೇಳ್ರಿ, ಸ್ವಾಮಿ ಊಟ ಮಾಡಬೇಕು, ಇವತ್ತು ಹಬ್ಬ ಮಾಡಬೇಕು, ಎಲ್ಲಿ ಮಾಡಬೇಕಂತ ಕೇಳ್ರಿ ಅಂತ ಹೇಳಿದಾಗ ಶಿಷ್ಯರು ಅದೇ ಥರ ಹೋಗ್ತಾರೆ. ಆ ವ್ಯಕ್ತಿ ಬರ್ತಾನೆ, ಸೇಮ್ ಹೇಳ್ತಾರೆ, ಸ್ವಾಮಿ ಹೇಳಿದ್ದೀನಿ ಹೇಳ್ತಾರೆ. ಆತ ಏನು ಯಾರು ನಿಮ್ಮ ಸ್ವಾಮಿ, ಐಡೆಂಟಿ ಕಾರ್ಡ್ ಆಯಿತಾ, ಆಧಾರ್ ಕಾರ್ಡ್ ಆಯಿತಾ, OTP ಬಂದಂತ ಏನೂ ಕೇಳಂಗಿಲ್ಲ. ಸೀದಾ ಕರ್ಕೊಂಡು ಹೋಗ್ತಾನೆ. ನಿಮಗೋಸ್ಕರ ಸಿದ್ಧ ಮಾಡಲ್ಪಟ್ಟಂಥ ಒಂದು ದೊಡ್ಡ ನಮ್ಮ ಮನೆಯಾಗ ಡೈನಿಂಗ್ ಟೇಬಲ್ ಇದ್ದರೆ 6 ಕುರ್ಚಿ ಇರ್ಬೋದು. ಹಬ್ಬಬ್ಬ ಅಂದರೆ ಸೌಕಾರ ಸೀನಪ್ಪ ಮೊಮ್ಮಕ್ಕಳಾಗಿದ್ದರೆ 6 ಕುರ್ಚಿ, ಇಲ್ಲದ 4. ಈ ಸಣ್ಣ ಫ್ಯಾಮಿಲಿಯಾಗ ಯೇಸು ಸ್ವಾಮಿಗೆ 13 ಕುರ್ಚಿ ಇದ್ವು ಡೈನಿಂಗ್ ಟೇಬಲ್ಗೆ. ಎಷ್ಟು ಕುರ್ಚಿ? ಡಬಲ್ ಡೈನಿಂಗ್ ಟೇಬಲ್. 12 ಮಂದಿಗೆ ತನ್ನ ಒಬ್ಬತ್ತಿಗೆ. ಅದಷ್ಟೇ ಅಲ್ಲ, ನಾವು ಶಾಮಿಯಾನ ಸಪ್ಲೈಸಿ ಬುಕ್ ಮಾಡ್ತೀವಲ್ಲ, ಏನು ಸರ್ವಿಂಗ್ ಸ್ಪೂನ್ಸ್, ಬೌಲ್ಸ್, ಕಟೋರಿ ಟಟರಿ ಎಲ್ಲ ರೆಡಿ ಮಾಡಿದ್ದಾತ. 13 ಮಂದಿಗೆ ಏನೇನು ಊಟಕ್ಕೆ ಏನೇನು ಬೇಕು ಎಲ್ಲ ರೆಡಿ ಮಾಡಿ. ಯಾರು ಹೇಳಿದ್ರಮ್ಮ ಆತನಿಗೆ? ದೇವರು ಮೊದಲೇ ಆತನ ಮನಸ್ಸಲ್ಲಿ ಅದನ್ನು ಬಿತ್ತಿದ್ದ. ಯೇಸು ಸ್ವಾಮಿ ಮೊದಲೇ ಫೋನ್ ಮಾಡಿ ಹೇಳಿದ್ದಾನೆ, ತಮ್ಮ ನಮ್ಮ ಹುಡುಗರು ಬರ್ತಾರೆ, ಬಾ ಬಿಯ ಕೊಡು, ಬುಕ್ ಮಾಡೀನಿ. ಇಲ್ಲ, ಮೇಜು ಮೊದಲೇ ಸಿದ್ಧವಾಗಿತ್ತು. ಮೇಜು ನಿನಗೋಸ್ಕರ ಮೊದಲೇ ಸಿದ್ಧ ಮಾಡಲ್ಪಟ್ಟಿದೆ. ನೀನು ಅನಾಯಾಸವಾಗಿ ಬಂದಿಲ್ಲ. ಏನೋ ನಾನು ಸಂಪನ್ನನು, ನಾನೇನೋ ಒಳ್ಳೆ ಕೆಲಸ ಮಾಡಿ ನೀನು ಬರ್ತಾ ಇಲ್ಲ. ನೀನು ತಾಯಿಯ ಗರ್ಭದಲ್ಲಿ ಇನ್ನೂ ಬೀಜವಾಗಿರುವಾಗಲೇ, ಪಿಂಡವಾಗಿರುವಾಗಲೇ ಸ್ವಾಮಿ ನೋಡಿದ್ದಾನೆ. ಆತ ಹೇಳ್ತಾನೆ, ಚರ್ಚಲ್ಲಿ ನನ್ನ ಮಗಳು ಭಾಗಿಯಾಗಬೇಕು, ಈ ನನ್ನ ಸಭೆಯಲ್ಲಿ ನನ್ನ ಮಗ ಭಾಗಿಯಾಗಬೇಕು, ನಿನಗೋಸ್ಕರ ಸಿದ್ಧ ಮಾಡಿದೆ. ಬರುವಾಗ ನಿನ್ನ ಮನೋಸ್ಥಿತಿ ಯಾವ ರೀತಿಯಲ್ಲಿ ಐತಮ್ಮ? ತಲೆ ಸ್ನಾನ ಮಾಡ್ಕೊಂಡು ಬಂದನೇ ತಗೋಬೇಕು ಅಂತ ಕೆಲವೊಬ್ಬರಿಗೆ ಗೊಡ್ಡು ಸಂಪ್ರದಾಯ. ಎಲ್ಲೆಲ್ಲಿ ಬರ್ಕೊಂಬರ್ತಾರೋ, ಏನು ಬರ್ಕೊಂಬರ್ತಾರೋ ನನಗಂತೂ ಗೊತ್ತೇ ಇಲ್ಲ. ತಲೆಗೆ ಎರ್ಕೊಂಡಿಲ್ಲ, ಅದಕ್ಕೆ ಹೋಗೋದಿಲ್ಲ. ನೀನು ಕೆರಕ ಪೊರಕ ಏನು ಮಾಡಿದ್ರೆ ನಿನ್ನ ಹೃದಯ ಚೆನ್ನಾಗಿದ್ದರೆ ಸಾಕು, ಬಂದು ಸ್ವಾಮಿ ಹತ್ರ ಬಾ. ಆ ಕೆರ್ಕೊಳ್ಳೋದು ಪರ್ಕೊಳ್ಳೋದೆಲ್ಲ ಆಮೇಲೆ ಮನೆಗೆ ಹೋಗಿ ಮಾಡ್ಕೊಬಂತಿ. ಸ್ವಾಮಿ ಆ ಊಟಕ್ಕೆ ಕೂತ್ಕೊಳ್ಳುವ, ಕೇಳಿಸ್ಕೊಳ್ಳಿ, ಎಲ್ಲರೂ ಬಂದು ಕೂತ್ಕೊಂಡ್ರು. ಆತನು ಊಟಕ್ಕಿಂತ ಮುಂಚೆ ಚೆನ್ನಾಗಿ ಕೇಳಿಸ್ಕೊತಾ ಇದ್ದೀರಾ? ಎಲ್ಲರೂ ಚೆನ್ನಾಗಿ ಕೇಳಿಸ್ಕೊತಾ ಇದ್ದೀರಾ? ಎಲ್ಲ ಶಿಷ್ಯರ ಕುಂದಿರಿಸಿ ತನ್ನ ಕರವಸ್ತ್ರ, ತನ್ನ ಒಲ್ಲಿ ತಗೊಂಡು ಸೊಂಟಕ್ಕೆ ಕಟ್ಟಿಕೊಂಡು ಒಂದು ಬಟ್ಲಲ್ಲಿ ನೀರು ತಗೊಂಡು ಏನು ಮಾಡಿದಂತೆ, ಎಲ್ಲ ಶಿಷ್ಯರ ಪಾದಗಳನ್ನು ತೊಳೆದಂತೆ. ಆ ಮನೆ ಯಜಮಾನ ತೊಳ್ಕೊಳಕ್ಕೆ ನೀರು ಇಟ್ಟಿದ್ದೆಲ್ಲ ಗೊತ್ತಿಲ್ಲ. ಎಷ್ಟೋ ಕಿಲೋಮೀಟರ್ ನಡ್ಕೊಂಬಂದರೆ ಶಿಷ್ಯರ ಪಾದಗಳನ್ನು ನನ್ನ ಯೇಸು ತೊಳೆದ. ಎಂಥ ದೀನತೆ, ಎಂಥ ಒಂದು ಮನೋಭಾವ ನನ್ನಲ್ಲಿ ಬರಬೇಕು. ನೀವು ಚಿಕ್ಕ ಮಕ್ಕಳಂತೆ ಆಗದೆ ಹೋದರೆ ಪರಲೋಕ ರಾಜ್ಯಕ್ಕೆ ನೀವು ಬಾಧ್ಯರಾಗೋದಿಲ್ಲ. ನಿಮ್ಮಲ್ಲಿ ದೀನತೆ ಯಾಕೆಂದರೆ ಮೋಶೆ ಅದಕ್ಕೋಸ್ಕರ ಸ್ವಾಮಿ ಬಹಳ ಹತ್ತಿರವಾದ. ಹಿ ವಾಸ್ ಮೀಕೆಸ್ಟ್ ಅಮಾಂಗ್ ಆಲ್. ಬಹಳ ಆತನ ಮನೆಯಲ್ಲೆಲ್ಲ ಸಾತ್ವಿಕನಂತ ವಾಕ್ಯದಲ್ಲಿ ಬರೆದಿದೆ. ಇವತ್ತು ನಿನ್ನಲ್ಲಿ ದೀನತೆ ಇದೆಯಾ? ಎದೆ ಮುಟ್ಟಿ ನಾನು ಹೇಳಬೇಕು, ನನ್ನಲ್ಲಿ ಇವತ್ತು ದೀನತೆ ಅಂದರೆ ಏನು?
ತಗ್ಗಿಸಿಕೊಳ್ಳುವಿಕೆ. ಸ್ವಾಮಿ ನಿನ್ನಲ್ಲಿ ಇಟ್ಟಂಥ ಅನೇಕ ವಿಷಯಗಳು, ಎಷ್ಟು ಅಸಂಖ್ಯಾತವಾದ ವಿಷಯಗಳಿದ್ದಾವೆ, ಅದ್ರ ಬಗ್ಗೆ ಹೆಮ್ಮೆ ಪಟ್ಟುಕೊಳ್ಳದಂತೆ ಅದು ದೀನತೆ. ಇವತ್ತು ನಿನ್ನ ಕುಟುಂಬ ಹೆಚ್ಚಿಸಲ್ಪಟ್ಟಿದೆಯಾ? ತಗ್ಗಿಸಿಕೊ. ನಿನ್ನ ಮಕ್ಕಳು ಒಳ್ಳೆ ಸ್ಥಾನದಲ್ಲಿದ್ದಾರಾ? ನಿನ್ನ ಅಳಿಯಂದರು ಸೊಸೆಯಂದರು ಒಳ್ಳೆ ಸ್ಥಾನದಲ್ಲಿದ್ದಾರಾ? ನಿನ್ನ ಮಕ್ಕಳು ಬಹಳ ಮೊಮ್ಮಕ್ಕಳು ಅತ್ಯುನ್ನತ ಸ್ಥಾನದಲ್ಲಿದ್ದಾರಾ? ಬಹಳಷ್ಟು ಆಸ್ತಿ ಪಾಸ್ತಿಗಳಿದ್ದಾವ? ಬಹಳ ಒಳ್ಳೆ ರೆಪ್ಯುಟೇಷನ್ ಇದೆಯಾ? ನಿನಗೆ ಹೆಸರುವಾಸಿಯಾಗಿದೆಯಾ? ತಗ್ಗಿಸಿಕೊ. ಅತಿ ವಿನಯಂ ಧೂರ್ತ ಲಕ್ಷಣಂ ಅಂತ ಕೂಡ ಒಂದು ಮಾತಿದೆ. ಓವರ್ ಆಗಿ ತಗ್ಗಿಸ್ಕೊಂಡು ಜನರ ಮುಂದೆ ಪ್ರದರ್ಶನ ಮಾಡೋದು ಬೇಡ. ನಿನ್ನ ಒಳಗಡೆ ನಿನ್ನಲ್ಲಿ ವಿಧೇಯತೆ ಇದ್ದರೆ ಸಾಕು. ಇವತ್ತು ಸ್ವಾಮಿಯ ಮುಂದೆ ಬರೋಕ್ಕಿಂತ ಮುಂಚೆ ದೇವಾದಿ ದೇವನ ಆ ತ್ಯಾಗವನ್ನು ನೆನೆಸಿಕೊಂಡು ಅದನ್ನು ಲೋಕಕ್ಕೆ ಕಾಣುವಂತೆ ನೀನು ದೀಕ್ಷಾಸ್ನಾನ ಮಾಡ್ಕೋತಿ. ಇಲ್ಲಿ ವಿಶ್ವಾಸಿಗಳ ಸಮೂಹದಲ್ಲಿ ಆತನನ್ನು ನೆನೆಸಿಕೊಂಡು ಆ ರೊಟ್ಟಿ ದ್ರಾಕ್ಷಾರಸದಲ್ಲಿ ಭಾಗಿಗಳಾಗುವಾಗ ನಾನು ಹಾಕಿಕೊಳ್ಳಬೇಕಾದ ಮೊದಲನೇ ಪ್ರಶ್ನೆ, ನನ್ನಲ್ಲಿ ತಗ್ಗಿಸುವಿಕೆ ಇದೆಯಾ? ಕಳೆದ ವಾರ ಆಚೆ ಹೋದ ಸಂಡೆಗಿಂತ ಮುಂಚೆ ಸ್ವಲ್ಪ ನನಗೆ ಕಸಿವಿಸಿಯಾಗಿತ್ತು. ಒಬ್ಬ ಸಹೋದರನ ಜೊತೆಗೆ ಆಲ್ಟ್ರಾಕ್ಷನ್, ಸ್ವಲ್ಪ ಮಾತಿನ ಚಕಮಕಿ ಆಯಿತು. ಅದು ಅವರು ಸರಿಯೋ ನಾನು ಸರಿಯೋ, ಅವರು ತಪ್ಪೋ ನನ್ನ ತಪ್ಪೋ ಬಿಟ್ಟುಬಿಡ್ರಿ. ಸಂಡೇ ಚರ್ಚ್ಗೆ ಹೋಗಬೇಕು, ವಾಕ್ಯ ಹೇಳಬೇಕು, ಮನಸ್ಸು ಸರಿ ಆಗ್ತಾ ಇಲ್ಲ. ಸೀದಾ ಆ ಸಹೋದರನ ಮನೆಗೆ ಹೋದ್ವಿ, ನಾನು ನನ್ನ ಹೆಂಡತಿ. ರಾತ್ರಿ 8:30 ಆಯ್ತು. ಯಾಕಂದರೆ ಬೆಳಿಗ್ಗೆ ಚರ್ಚ್ಗೆ ಹೋಗಬೇಕು. ಮನಸ್ಸು ಸಮಾಧಾನ ಇಲ್ಲ. ನನ್ನ ಪ್ರಕಾರ ಮಾತಾಡಿದ್ದೆಲ್ಲ ನನಗೆ ಸರಿ ಅನಿಸಬಹುದು, ನಾನೇ ರೈಟ್ ಅನಿಸಬಹುದು, ಅವರು ತಪ್ಪು ಅನಿಸ್ಬೋದು, ಅವ್ರು ನನ್ನ ಅಪಾರ್ಥ ಮಾಡ್ಕೊಂಡು ಅನಿಸ್ಬೋದು. ನೋ ಪ್ರಾಬ್ಲಮ್, ಇಟ್ ಈಸ್ ನನ್ ಆಫ್ ಮೈ ಬಿಸ್ನೆಸ್. ಹೋಗಿ ಬಾಗಿಲು ತಟ್ಟಿದ್ರೆ ಶಾಕ್ ಆದರು ಅವರು, ಪ್ಲಸ್ ಶೇಕು ಕೂಡ ಆದರು. ಮತ್ತೆ ಬಂದನಾ? ಮೊನ್ನೆ ಇನ್ನೇ ಶುರು ಹಚ್ಕೊಂತಾನೆ ಇವನು, ಮತ್ತೆ ಬಂದನಲ್ಲ. ಓದೆ ಪಿಶಾಚಿ ಅಂದರೆ ಬಂದೆ ಗವಾಕ್ಷೆಗಂತೆ. ಮುಗಿತಲ್ಲಪ್ಪ ಪೀಡೆ, ಮತ್ತೆ ಬಂದು ಬಾಗಿಲು ತಟ್ಟೆನ ಅಂದರು. ಹೋಗಿ ಕೂತ್ಕೊಂಡೆ, ನೀರು ಕೊಡ್ರಿ ಫಸ್ಟ್ ಅಂದೆ. ಸಾರಿ, ನನ್ನಿಂದ ತಪ್ಪಾಗಿದೆ, ಕ್ಷಮಿಸ್ಬಿಡ್ರಿ. ಆ ಮಾತು ಬರಬಾರ್ದಾಗಿತ್ತು, ಕ್ಷಮಿಸ್ಬಿಡ್ರಿ. ಹಾಗಲ್ಲ, ಅದು ನಮ್ಮದು ಕೂಡ ತಪ್ಪು, ಕ್ಷಮಿಸ್ಬಿಡ್ರಿ. ಆ ವಿಧೇಯತೆ ಎಲ್ಲಿಂದ ಬಂತು? ಅಮ್ಮ ಫ್ರಾನ್ಸಿಸ್ ಎಷ್ಟು ವಿನಯತೈತಪ್ಪ ಅಂತ ಸೀನ್ ಇಲ್ಲಮ್ಮ. ಪವಿತ್ರಾತ್ಮ ದೇವರು ಸಹಾಯ ಮಾಡ್ದ. ನಮ್ಮ ಬಲಹೀನತೆಗಳನ್ನು ನಾವು ಆತನಿಗೆ ಸಮರ್ಪಿಸುವಾಗ, ದೇವರ ಸನ್ನಿಧಾನದಲ್ಲಿ ಕೊಡುವಾಗ, ಆತನ ಮಾತಿಲ್ಲದಂಥ ನರಳಾಟದಿಂದ ಯೆಹೋವ ದೇವರ ಮುಂದೆ ನಮಗೋಸ್ಕರ ಆತನು ಗೋಳಾಡಿ ಅದನ್ನು ಆತನ ಮುಂದೆ ಕೊಟ್ಟು ನಮಗೇನು ಬೇಕೋ ಆ ಸಮಯದಲ್ಲಿ ಅದನ್ನು ನಮಗೆ ಕೊಡ್ತಾನೆ. ಅವತ್ತು ನಾನು ನನ್ನ ಹೆಂಡತಿ ಹೋಗಿ ಮಾತಾಡಿದ್ವಿ, ಒಂದು ಅರ್ಧ ತಾಸು ಮುಕ್ಕಾಲು ತಾಸು ಮಾತಾಡಿದ್ವಿ. ನನ್ನ ಮನಸ್ಸು ನಿರಾಳವಾಯಿತು. ಬಂದೆ, ಮಗುವಿನಂತೆ ಮಲ್ಕೊಂಡೆ. ನೆಕ್ಸ್ಟ್ ಡೇ ವಾಕ್ಯ ಹೇಳಿದೆ. ಸ್ವೀಕರಿಸೋದು ಬಿಡೋದು ಅವ್ರಿಗೆ ಬಿಟ್ಟಂಥ ವಿಷಯ. ಈ ಹೊತ್ತು ನೀನು ಬಂದಿದ್ದೀಯಾ, ರಾತ್ರಿ ಭೋಜನದಲ್ಲಿ, ಕಡೆ ರಾತ್ರಿ ಭೋಜನದಲ್ಲಿ ಭಾಗಿಯಾಗ್ತಿದೆಯಾ? ನಿನ್ನಲ್ಲಿ ವಿನಯತೆ ಇದೆಯಾ? ಅವಳು ಮೊದಲು ತಪ್ಪು ಮಾಡೋಣ, ಅವಳು ಸಾರಿ ಕೇಳಲಿ. ಅವನು ಮೊದಲು ತಪ್ಪು ಮಾಡೋಣ, ಅವನು ಸಾರಿ ಕೇಳಲಿ. ನಂದೇನು ತಪ್ಪಿಲ್ಲ. ಅವ್ರು ಬಂದು ಹೇಳಿದ್ರೆ ನಾನು ಓಕೆ ಅಂತೀನಿ, ನಾನೇನಿಲ್ಲ ನಂಗಿಲ್ಲ ಓಕೆ ಅಂತೀನಿ. ಫಸ್ಟ್ ಅವ್ರು ಬಂದು ಕೇಳಿ, ಮುಚ್ಚು ಬಾಯಿ, ತಗ್ಗಿಸ್ಕೊ ಫಸ್ಟು. ಇಲ್ಲಾಂದರೆ ನಾನು ಅಯೋಗ್ಯನು, ನೀನು ಅಯೋಗ್ಯನು. ಯೇಸು ಸ್ವಾಮಿ ಏನು ತಪ್ಪು ಮಾಡಿರಲಿಲ್ಲ, ಯಾವ ಪಾಪ ಮಾಡಿರಲಿಲ್ಲ. ಶಿಷ್ಯರಂತೆ ಎಲ್ಲಿ ಆತನ ಗಡಿಬಿಡಿ ಕೆಲಸಗಳು ಮಾಡಿರಲಿಲ್ಲ. ಆದರೆ ತನ್ನ ಶಿಷ್ಯರಿಗೋಸ್ಕರ, ಇಡೀ ಲೋಕಕ್ಕೋಸ್ಕರ ಯಾವತ್ತಿಗೂ ನಿಲ್ಲುವಂಥ ಒಂದು ಶ್ರೇಷ್ಠ ಸಂದೇಶ ಕೊಟ್ಟ. ತನ್ನನ್ನು ತಾನು ತಗ್ಗಿಸಿಕೊಂಡ, ವಿಧೇಯನಾದ, ಶಿಷ್ಯರ ಪಾದಗಳನ್ನು ತೊಳೆದ. ಇವತ್ತು ಸ್ವಲ್ಪದಲ್ಲಿ ಏನು ಬಂದರೆ ಏಯ್ ತಮ್ಮಡು ಚೇರೈ ಜಮಕಾಣ್ ಪಾಸ್ಟ್ರಿಗಿಂತ ಹೆಚ್ಚು ರೇಂಜಲ್ಲಿ ನಾವೇ ಮಾತಾಡ್ತಿರ್ತೀವಿ. ಫಸ್ಟ್ ನನ್ನ ನಾನು ತಗ್ಗಿಸ್ಕೋಬೇಕು. ಸ್ವಾಮಿ ಎಲ್ಲರ ಪಾದ ತೊಳಿತಾ ಬರುವಾಗ ಪೇತ್ರ ಇದಾನಲ್ಲ, ಮಿಸ್ಟರ್ ಪೀಟರ್, ನಮ್ಮ ಬ್ರ್ಯಾಂಡೇ, ಅಯ್ಯ ಸ್ವಾಮಿ ಡೋಂಟ್ ಟಚ್, ನೀನು ನನ್ನ ಪಾದ ನೋವೇ, ಇದೇನು ಬಾಟಾ ಶೋರೂಮಾ ನನ್ನ ಪಾದ ಮುಟ್ಟಕ ಅನ್ನೋ ರೇಂಜಲ್ಲಿ. ಸ್ವಾಮಿ ಅಂದ, ಪೇತ್ರ ಸುಮ್ಮನಿರು, ನೀನು ಈಗ ನನಗೆ ನನ್ನ ಪಾದ ತೊಳೆಯೋಕ್ಕೆ ನೀನು ಬಿಡಲಿಲ್ಲ ಅಂದರೆ ನನ್ನ ಯಾವುದೇ ವಿಷಯದಲ್ಲಿ ನೀನು ಭಾಗಿಯಾಗೋದಿಲ್ಲ. ಹೌದಾ? ಹಂಗೆ ನನ್ನ ದೇಹ ಎಲ್ಲ ತೊಳೆಯ ಅಂದ. ಅಲ್ಲೇ ಸ್ನಾನ ಮಾಡಿಸ್ಲಿಕ್ಕೆ ರೆಡಿ ಆದವನು. ಅಂಥ ರೇಂಜಿಗೆ ಬೇಕಾಗಿಲ್ಲ ಗಲಿಬಿಲಿತನ ನಮ್ಮಲ್ಲಿ. ಸ್ವಾಮಿಯ ವಿಧೇಯತೆ ಇವತ್ತು ನನ್ನಲ್ಲಿ ಮನೆ ಮಾಡಬೇಕು.
ನಿನ್ನ ಅತ್ತೆ ಆಗಿರಲಿ, ನಿನ್ನ ಮಾವ ಆಗಿರಲಿ, ನಿನ್ನ ಸೊಸೆ ಆಗಿರಲಿ, ನಿನ್ನ ಅಳಿಯ ಆಗಿರಲಿ, ನಿನ್ನ ಮಕ್ಕಳಾಗಿರಲಿ, ನಿನ್ನ ಮೊಮ್ಮಕ್ಕಳಾಗಿರಲಿ, ನಿನ್ನ ಅಧಿಕಾರಿಗಳಾಗಿರಲಿ, ಪಕ್ಕದ ಮನೆಯವರು ಯಾರೇ ಆಗಿರಲಿ, ಫಸ್ಟ್ ಸ್ಟೆಪ್ ನೀನು ತಗೋ. ಬಹಳ ಕಷ್ಟ, ಅದೇ ದೇವರಿಗೆ ಇಷ್ಟ. ಲೋಕ ರೀತಿಯಲ್ಲಿ ಬಹಳ ಕಷ್ಟ, ಆದರೆ ಬೈಬಲ್ ರೀತಿಯಲ್ಲಿ ದೇವರಿಗೆ ಬಹಳ ಇಷ್ಟ. ಒಂದು ಹೆಜ್ಜೆ ನೀನು ತಗೋ, ಮಿಕ್ಕಿದೆಲ್ಲ ಸ್ವಾಮಿ ನೋಡ್ಕೊತಾನೆ, ಚರಿತ್ರೆ ಬದಲಾಗುತ್ತಷ್ಟೇ. ಯವನಸ್ಥ ಮಕ್ಕಳು, ಈ ರೀತಿ ನೀವು ಮಾದರಿ ಜೀವನ ಜೀವಿಸಿದರೆ ನಿಮ್ಮ ಜೀವನ ಪರಲೋಕ. ನಿಮ್ಮಿಂದ ಅನೇಕ ಸಂಘಗಳು ಸೃಷ್ಟಿ ಆಗ್ತವೆ. ನೀವಿರುವಂಥ ಸ್ಥಳದಲ್ಲೇ ಆತ್ಮನ ಕೆಲಸ ಮಾಡ್ತಾನೆ. ಯವನಸ್ಥರು ಮಾತ್ರ ಅಲ್ಲ, ಎಲ್ಲರಿಗೂ ಅದು ಅನ್ವಯಿಸುತ್ತೆ. ಯಾಕಂದರೆ ಅವರು ತುಂಬ ವೋಲಟೈಲ್ ಸ್ಟೇಟಲ್ಲಿ ಇರ್ತಾರೆ, ಅದಕ್ಕೆ ಅವ್ರ ಬಗ್ಗೆ ಹೇಳ್ತಾ ಇದ್ದೆ ನಾನಷ್ಟೇ. ಇವತ್ತು ತಗ್ಗಿಸುವಿಕೆ ನನ್ನಲ್ಲಿ ಇದೆಯಾ? ಏನೋ ಒಂದು 4 ಹಾಡಾಡೋಕ್ಕೆ ಬಂತು, ಒಂದೆರಡು ವಾಕ್ಯ ಹೇಳೋಕ್ಕೆ ಬಂತು, ಒಂದೆರಡು ವಾದ್ಯ ನುಡ್ಸೋಕ್ಕೆ ಬಂತು, ಏನೋ ಬರೆಯೋಕ್ಕೆ ಬಂತು, ಏನೋ ಕಂಪೋಸ್ ಮಾಡೋಕ್ಕೆ ಬಂತು, ಏನೋ ಒಂದು ಲೀಡರ್ಶಿಪ್ ಮಾಡೋಕ್ಕೆ ಬಂತು, ಏನೋ ಪಾಸ್ಟರ್ಗೆ ಆ ಕೆಲಸ ಈ ಕೆಲಸ ಕೊಟ್ಟಾನೆ, ನಿನ್ನಲ್ಲಿ ಅಹಂ ಅನ್ನುವಂಥ ಭಾವ ನಿನ್ನನ್ನು ಆಳ್ತಾ ಇದೆ ಅಂದರೆ ತಪ್ಪೊಪ್ಪುಕೋ ಸ್ವಾಮಿ ಹತ್ರ. ಇಲ್ಲಿ ಬರೋಕ್ಕಿಂತ ಮುಂಚೆ ಯಾವನಾದರೂ ಅಯೋಗ್ಯವಾದ ರೀತಿಯಲ್ಲಿ ತಕ್ಕೊಂಡ್ರೆ ದೇವ್ರ ಮುಂದೆ ಲೆಕ್ಕ ಕೊಡಬೇಕು. ದೇವರು ಏನು ಮಾಡಲಾರ? ನಿನಗೆ ಬರುವಂಥ ಶಾಪಗಳು, ನಿನ್ನ ಕುಟುಂಬದಲ್ಲಿ ಬರುವಂಥ ರೋಗಗಳಿಗೆ ದೇವರು ಏನೂ ಮಾಡೋರು. ಇನ್ನೂ 21 ದಿವಸ ಉಪವಾಸ ಪ್ರಾರ್ಥನೆ ಮಾಡಿದ್ರೆ ಅದಕ್ಕೆ ಪರಿಹಾರ ಇಲ್ಲ. ಯಾಕಂದರೆ ನೀನೇ ಹಗ್ಗ ಕೊಟ್ಟು ಕೈ ಕಟ್ಸ್ಕೊಂಡು ಅಷ್ಟೇ. ಬಹಳ ಸಲ ದೇವರು ನನ್ನ ಪ್ರಾರ್ಥನೆ ಕೇಳಿಲ್ಲ. ಮುಂದಿನ ವರ್ಷ 21 ದಿವಸಕ್ಕೆ ಉತ್ತರ ಕೊಡ್ತಾನೆ ಇಲ್ಲ. ಇನ್ನೊಂದು ವರ್ಷ ನೀನು ಆಯುಷ್ ಕಾಲವೆಲ್ಲ ಬಂದು 21 ದಿವಸ ಮೊಣಕಾಲಕ್ಕೂ ಏನೂ ಆಗಲ್ಲ. ಫಸ್ಟ್ ನೀನು ಒಳಗಡೆ ಶುದ್ಧಿ ಆಗಬೇಕಷ್ಟೇ. ಸ್ವಾಮಿ ಅದಾದ ಮೇಲೆ ದೇವರ ಸ್ತೋತ್ರ ಮಾಡ್ದ. ಏನು ಮಾಡ್ದಮ್ಮ? ಏನು ಮಾಡ್ದ? ಕರ್ತನ ರಾತ್ರಿ ಭೋಜನದಲ್ಲಿ ಭಾಗಿಯಾಗಕ್ಕಿಂತ ಮುಂಚೆ ದೇವರು ಏನು ಮಾಡ್ದ? ಗಟ್ಟಿಗೆ ಹೇಳಬೇಕು. ಮುಚ್ಚಿದಂಥ ಬಾಯಿಗಳು ತೆಗೆಯಲಿ ಯೇಸುವಿನ ನಾಮದಲ್ಲಿ, ಅಂಟಿಕೊಂಡ ಬಾಯಿಗಳು ಬಿಚ್ಚಿಕೊಳ್ಳಿ ಯೇಸುವಿನ ನಾಮ. ಏನು ಮಾಡ್ದ ದೇವರು? ಸ್ತೋತ್ರ ಮಾಡಿದ್ನಾ? ಸ್ತೋತ್ರ ಮಾಡಿದ. ಈ ಬೆಳಗಿನ ಜಾವ ಇಲ್ಲಿ ಬರೋಕ್ಕಿಂತ ಮುಂಚೆ ನೀನು ಈ ವರ್ಷಿಪ್ ಅಲ್ಲ, ಮನೆಯಲ್ಲಿ ನೀನು ದೇವರಿಗೆ ಸ್ತೋತ್ರ ಮಾಡಿ ಬಂದಿದ್ದೀಯಾ? ಸ್ವಾಮಿ, ಯಾರಿಗೂ ಇಲ್ಲದಂಥ ಭಾಗ್ಯ ನನಗೆ ಕೊಟ್ಟಿ ಸ್ವಾಮಿ. ನಿನ್ನ ಆ ಯಜ್ಞವನ್ನು, ಆ ತ್ಯಾಗವನ್ನು ನೆನೆಸಿಕೊಂಡು ಭಕ್ತರ ಸಮೂಹದಲ್ಲಿ ಅಷ್ಟು ಸಂಭ್ರಮ ಆಚರಣೆ ಮಾಡೋಕ್ಕೆ ಕೊಟ್ಟಂಥ ಭಾಗ್ಯಕ್ಕಾಗಿ ಸ್ತೋತ್ರ ಸ್ವಾಮಿ. ನಾನು ಕಡುಹೀನ, ನಾನು ಹುಳುವಿಗೆ ಸಮಾನ, ಆದರೂ ಗಣನೆಗೆ ಬಾರದಂಥ ನನ್ನ ಗಣನೆಯ ಮಾಡಿದ್ದು ನಿನ್ನ ಕೃಪೆ ಸ್ವಾಮಿ. ನನ್ನ ಒಳ್ಳೆತನ ಅಲ್ಲ, ನನಗೆ, ನನ್ನ ಮಕ್ಕಳಿಗೆ, ನನ್ನ ಹೆಂಡತಿಗೆ ಭಾಗ್ಯ ಕೊಟ್ಟು ಇಡೀ ಕುಟುಂಬ ಬಂದು ಇವತ್ತು ಮೊಣಕಾಲು ಹಾಕಿ ಸ್ವಾಮಿ ನಾವು ಭಾಗ್ಯಗಳಾಗ್ತಾ ಇದ್ದೇವೆ. ಕೃಪೆಯೇ ಅದು ನನ್ನ ಪ್ರಾರ್ಥನೆ, ಆರಾಧನೆ. ಇವತ್ತು ಬರೋಕ್ಕಿಂತ ಮುಂಚೆ ದೇವ್ರಿಗೆ ಥ್ಯಾಂಕ್ಸ್ ಹೇಳಿ ಬಂದೀವ ಸ್ವಾಮಿ. ಇವತ್ತು ಕಡೆ ರಾತ್ರಿ ಭೋಜನ ಬಲ್ಲಾರಾಧನೆಲ್ಲ ಪಾಲ್ಗೊಂಡು ನನ್ನ ದೇವ ಇಚ್ಚಿನ ಈ ಅವಕಾಶಮಕೈ నీకు వందనాలు. నేను అనర్హుడును, ಅಪಾತ್ರುಡನು, ಅಭಾಗ್ಯನು, ನಾನು ಅಯೋಗ್ಯನು, ಆದರೂ ನೀನು ಯೋಗ್ಯ ಅಂತ ಎಣಿಸ್ಕೊಂಡು ಸ್ವಾಮಿ. ಆ ಒಂದು ಕೃತಜ್ಞತೆಯಿಂದ ನಾವು ಬರುವಾಗ ಇದು ನಮಗೆ ಆಶೀರ್ವಾದಕರವಾಗಿರುತ್ತದೆ. ಅಂದರೆ ಈ ಐಟಮ್ ಅಲ್ಲ, ನಿನ್ನ ಭಾವನೆ ನಿನಗೆ ಆಶೀರ್ವಾದಕರವಾಗಿರುತ್ತದೆ. ಅದು ನಿನ್ನನ್ನು ಉನ್ನತ ಮಟ್ಟಕ್ಕೆ ತಗೊಂಡೋಗುತ್ತೆ. ಆತನು ದೇವರಿಗೆ ಸ್ತೋತ್ರ ಮಾಡಿ ಆ ರೊಟ್ಟಿಯನ್ನು ಏನು ಮಾಡಿದಂತಮ್ಮ? ಮುರಿದನು. ಏನು ಮಾಡಿದಂತೆ? ಗಟ್ಟಿಗೆ ಹೇಳಬೇಕು. ನಾನು ಯಾಕೆ ರೆಫರೆನ್ಸ್ ಹೇಳಿಲ್ಲ ಅಂದರೆ ನೀವು ಮನೆಗೆ ಹುಡುಕ್ಬೇಕು. ಯಪ್ಪ ಹೇಳಿದ್ದಲ್ಲಿ ಎಲ್ಲ ಐತಿ, ಮತ್ತಾಯ ಬರ್ದಾನ, ಮಾರ್ಕ ಬರ್ದಾನ, ಲೋಕ ಬರ್ದಾನ, 2 ನಿಮಿಷ ಎಲ್ಲ ಹೇಳೋದು. ಇದೆಲ್ಲ ಅಲ್ಲಿ ಊರು ಅಂದ, ಒಂದು ತಲೆ ಮೇಲೆ ನೀರು ಇಟ್ಕೊಂಬರ್ತ, ಬಾನೆ ಇಟ್ಕೊಂಬರ್ತಾನೆ ಅಂದ, ಮೇಲೆ ರೂಮ್ ತೋರಿಸ್ತಿಂದ ಎಲ್ಲ ಐತಪ್ಪ, ಒಂದ್ರಾಗೈತೆ ಒಂದ್ರಾಗಿಲ್ಲ, ಮುಡ್ಕೋಬೇಕು. ಇವತ್ತೆಲ್ಲ ಬೈಬಲ್ ಸ್ಟಡಿ ಮಾಡಬೇಕು. ಹೇಳ್ಬಿಟ್ಟು ಆ ಕಡೆ ಒಂದಿಲೆ, ಆ ಯಪ್ಪ ಚಪ್ಪಲಿ ಆ ಕಡೆ ಒಂದಿಲೆ ಅಂತ ಸುಮ್ಮನೆ ಆಗ್ಬಿಡ್ತೀವಿ ನಾವು ಅಷ್ಟೇ. ಟೇಕನ್ ಫಾರ್ ಗ್ರಾಂಟೆಡ್. ಏನು ಮಾಡ್ದ? ದೇವರಿಗೆ ಸ್ತೋತ್ರ ಮಾಡಿ ರೊಟ್ಟಿಯನ್ನು ಮುರಿದ. ಒಂದು ರೊಟ್ಟಿ ಒಬ್ಬರಿಗೆ ಇಡಿಯಾಗಿ ಕೊಟ್ಟರೆ ಒಬ್ಬ ವ್ಯಕ್ತಿ ತೃಪ್ತಿಯಾಗಿ ತಿಂತಾನೆ. ಅದನ್ನು ಮುರಿದಾಗ 2 ತಿಂತಾರೆ, ಇನ್ನೂ ಮುರಿದಾಗ 4 ಮಂದಿ ತಿಂತಾರೆ. ಹಲವಾರು ತುಂಡುಗಳು ಮಾಡಿದಾಗ ಹಲವಾರು ಜನಕ್ಕೆ ಅದರ ಟೇಸ್ಟ್ ಸಿಗುತ್ತೆ. ನೀನು ನಾನು ಮುರಿಯಲ್ಪಡುವಿಕೆ ನಮ್ಮಲ್ಲಿ ಬಹಳ. ಯಾಕೆ ಪವಿತ್ರಾತ್ಮ ದೇವರನ್ನು ಬರ್ದಾನೆ? 10-12 ರೊಟ್ಟಿ ಟಕ 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 ಕೊಡ್ಬೋದಾಗಿತ್ತಲ್ಲ ಸರ್ವಿಂಗ್ ಟೇಬಲ್ ಮೇಲೆ.
ಆತನು ದೇವ ಸ್ತೋತ್ರ ಮಾಡಿ ರೊಟ್ಟಿ ಮುರಿದು ಯಾಕೆ ಹೇಳಿದ ಪವಿತ್ರ? ಯು ಹ್ಯಾವ್ ಟು ರೀಡ್ ಇನ್ ಬಿಟ್ವೀನ್ ಲೈನ್ಸ್. ಯಾಕೆ ಮುರಿದನ ಹಂಗೆ ಯಾಕೆ ಬರ್ದಾನ? ಏ ತಮ್ಮ ಮುರಿಯಲಿ ಕೊಡು ಅಂತ ಯಾಕೆ ಹೇಳಲಿಲ್ಲ? ತಿರುಗು ಆತ್ಮದೇವ್ರನ್ನ ಕೇಳಿ, ಯಾಕೆ ಸ್ವಾಮಿ ಹಿಂಗೆ ಬರ್ದಿದ್ದೀನಿ ನೀನು, ಏನು ಅರ್ಥ? ಮುರಿಯಲ್ಪಟ್ಟಿದ್ದೀಯಾ ಇವತ್ತು? ಮುರಿಯಲ್ಪಡುವಿಕೆ ಬಹಳ ನೋವು ಮತ್ತು ತ್ರಾಸದಾಯಕ, ಆದರೆ ಅದು ಆಶೀರ್ವಾದಕರ ವಿಶ್ವಾಸಿಗೆ. ಇಟ್ಸ್ ವೆರಿ ಟೀಡಿಯಸ್ ಪ್ರೋಸೆಸ್, ಗ್ರೂಸಮ್, ಪೇನ್ಫುಲ್, ಡ್ರೈನೆಸ್, ಬಹಳ ನೋವು, ಬಹಳ ಒಣಗಿದಂಥ ಅನುಭವ. ಯಾರು ನಿಮಗೆ ಹೆಲ್ಪ್ ಮಾಡಲ್ಲ ಆ ಮುರಿಯುವಿಕೆಯ ಭಾಗದಲ್ಲಿ. ಆತ್ಮದೇವರನ್ನು ಬಿಟ್ಟು ಬೇರೆ ಯಾರು ಹೆಲ್ಪ್ ಮಾಡಲ್ಲ. ನಿನ್ನಲ್ಲಿ ಮುರಿಯಲ್ಪಡುವಿಕೆ ಇದೆಯಾ? ಒಂದು ಗೋಧಿ ಕಾಳು, ಒಂದು ಸಲ ವಾಕ್ಯ ಹೇಳಿದ್ದೆ, ಒಂದು ಗೋಧಿ ಕಾಳು ನೆಲದಲ್ಲಿ ಸಾಯದೆ ಹೋದರೆ ಅದು ಅನೇಕರಿಗೆ ಆಶೀರ್ವಾದಕರವಾಗಿರೋದಿಲ್ಲ. ಇವತ್ತು ನಾನು ಸತ್ತಿದ್ದೀನಾ? ನನ್ನದು ಸತ್ತಿದೆಯಾ? ನಾನೇ ಸತ್ತಿದೆಯಾ? ನನ್ನಿಂದಲೇ ಸತ್ತಿದೆಯಾ? ಎಷ್ಟು ಆಸ್ತಿ ಮಾಡಿದೀಯಾ? ಎಷ್ಟು ಮಕ್ಕಳ ಏನೆಲ್ಲ 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 ಇದೆ. ಎಷ್ಟು ಬೆವರು ಸುರಿಸಿ ಆ ಡೈಲಾಗ್ ಸ್ಟಾಪ್ ಮಾಡು. ದೇವರ ಕೃಪೆಯಿಂದ ಮಾತ್ರವೇ ಸಾಧ್ಯ ಆಯಿತು ಅನ್ನುವಂಥ ಮಾತು ಕೃತಜ್ಞತಾಪೂರ್ವಕವಾಗಿ ನಿನ್ನ ಬಾಯಿಂದ ಬರಲಿ. ಇವತ್ತು ನಿನಗೆ ದೇವರು ಏನಾದರೂ ವರ ಕೊಟ್ಟಿದ್ದಾನ? ನಾನಲ್ಲ ಸ್ವಾಮಿ, ನೀನು. ಅದು ಯಾವಾಗ ಬರುತ್ತೋ ಗೊತ್ತಾ? ಮುರಿಯಲ್ಪಡುವಿಕೆ ಬಂದಾಗ ನಿನ್ನ ರಿಯಾಲಿಟಿ ಹೊರಗೆ ಬರುತ್ತೆ. ನೀನು ಎಷ್ಟು ಮಟ್ಟಿಗೆ ನಿನ್ನ ಕೆಪಾಸಿಟಿ ಏನೈತಂತ, ನಿನ್ನ ಕೆಪಾಸಿಟಿ ಏನಂತೇಳಿ ಆ ಮುರಿಯುವಿಕೆಯೆಲ್ಲ ಗೊತ್ತಾಗುತ್ತೆ. ಯಪ್ಪ ನಾನು ಏನಲ್ಲ ಗುರುವೇ, ಎಲ್ಲ ನೀನೇ. ಇಲ್ಲಿವರೆಗೆ 3 ಬಟನ್ ಹರ್ಕೊಂಡು ಇರ್ತವೆ. ಆ ಒಂದು ಸಲ ಒಂದು ಮುರಿಯುವಿಕೆ ಬಂದಾಗ ನಾನು ಏನೂ ಅಲ್ಲ ಸ್ವಾಮಿ, ಎಲ್ಲ ನೀನು. ಅದರ ಮುಖಾಂತರ ಹಾದು ಹೋಗಬೇಕು. ಹಾದು ಹೋಗಿದ್ದೆ ದೇವನಾಮಕ್ಕೆ ಸ್ತೋತ್ರ. ಇಲ್ಲವಾದರೆ ಪ್ರಿಪೇರ್ ಆಗು, ನೀನು ಹೋಗಲೇಬೇಕು. ಆಗ ನೀನು ಅನೇಕರಿಗೆ ಆಶೀರ್ವಾದಕರವಾಗಿರ್ತಿ. ಅದು ಲೋಕರೀತಿಯಲ್ಲಿ ಅವಮಾನ ಆಗ್ಬೋದು, ಲೋಕರೀತಿಯಲ್ಲಿ ನಿನ್ನ ಹೆಸರು ಹಾಳಾಗೋದಿರ್ಬೋದು, ಲೋಕರೀತಿಯಲ್ಲಿ ಏನೆಲ್ಲ 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 ಆಗ್ಬೋದು. ಡೋಂಟ್ ಕೇರ್. ಆ ಮುರಿಯುವಿಕೆ ಅಂತ ಆಗುತ್ತಲ್ಲ, ವಾಕ್ಯದಲ್ಲಿ ಮೌನವಾಗಿ ಆತನನ್ನು ಹುಡುಕ್ತಾ ಇರುವಾಗ ಸ್ವಾಮಿ ನಮ್ಮನ್ನು ರಿಪೇರ್ ಮಾಡ್ತಾನೆ, ಪ್ರಿಪೇರ್ ಮಾಡ್ತಾನೆ. ಆಗ ನೀನು ಮಾತ್ರ ಅಲ್ಲ, ನಿನ್ನಿಂದ ಅನೇಕರು ದೇವರ ರಾಜ್ಯಕ್ಕೆ ಸೇರ್ತಾರೆ. ಆ ಭಾವನೆಯಿಂದ ಇವತ್ತು ನೀನು ಕರ್ತನ ರಾತ್ರಿ ಭೋಜನದಲ್ಲಿ ಭಾಗಿಯಾಗಬೇಕು. ಆತನು ರೊಟ್ಟಿಯನ್ನು ಮುರಿದು ತನ್ನ ಶಿಷ್ಯರಿಗೆ ಕೊಟ್ಟಂತೆ. ಕೊಡುವಾಗ ಯಾರಿಗೆ ಕೊಟ್ಟನಂತೆ? ಎದುರಿಗೆ ಯಾರಿದ್ರಂತಮ್ಮ? ಆತಗೆ ಫೇಸ್ ಕ್ರೀಮ್ ಹಚ್ಚೋರು, ಶೂ ಲೇಸ್ ಹಾಕೋರು, ಕೋಟ್ ಹಾಕೋರು ಇದ್ರ. ಇನ್ನು ಸ್ವಲ್ಪ ತಾಸುಗಳಲ್ಲಿ ಆತನನ್ನು ಮರಣಕ್ಕೆ ಒಪ್ಪಿಸುವಂಥ ಇಸ್ಕರಿಯೋತ್ ಯೂದ ಇದ್ದಾನೆ. ಕುಟುಂಬದವರು ಯಾರೂ ಇಲ್ಲ, ಸ್ವಾಮಿ ಅನ್ನೋರು ಯಾರೂ ಇಲ್ಲ. ಸ್ವಾಮಿ ಅಂತ ಹೇಳಿ ಮುದ್ದು ಕೊಟ್ಟು ತನ್ನನ್ನು ಮರಣಕ್ಕೆ ಒಪ್ಪಿಸಿಕೊಡುವಂಥ ವ್ಯಕ್ತಿ ತನ್ನ ಎದುರಿಗೆ ಕೂತ್ಕೊಂಡಿದ್ದಾನೆ. ಸ್ವಾಮಿ ಅವನಿಗೆ ಸಹ ಊಟ ಕೊಡ್ತಂತಮ್ಮ, ಊಟ ಮಾಡು. ಯಾರು ಸ್ವಾಮಿ, ಯಾರು ಸ್ವಾಮಿ, ಯಾರು ಸ್ವಾಮಿ ಅಂದರೆ ನನ್ನ ಜೊತೆಗೆ ಕೈ ಅದ್ದಿದವನೇ. ಒಂದೇ ಬಟ್ಟಲಲ್ಲಿ ಕೈ ಅದ್ದಿದ್ದಾನೆ. ಇನ್ನು ಸ್ವಲ್ಪ ಹೊತ್ತಿಗೆ ಆತನನ್ನು ಮುದ್ದು ಕೊಟ್ಟು, ಲೋಕರೀತಿಯಲ್ಲಿ ಮುದ್ದು, ಅಬ್ಬ ಎಷ್ಟು ಪ್ರೀತಿಯೋ ಸ್ವಾಮಿ ಅಂದರೆ, ಗುರುವೇ ಅಂತೇಳಿ ಮುದ್ದು ಕೊಟ್ಟು, ಎಷ್ಟು ಗ್ರೀಟಿಂಗ್ ಅಪ್ಪ. ನಮ್ಮ ಮುಸ್ಲಿಂ ಸಹೋದರರೆಲ್ಲ ಅಪ್ಕೊಂಡು ಮುದ್ದು ಕೊಡ್ತಾರೆ. ಎಷ್ಟು ಖುಷಿ ಅನಿಸುತ್ತೆ ಅವ ನೋಡುವಾಗ. ಈ ಕಡೆ ಆ ಕಡೆ 3 ಸಲ ಕೊಡ್ತಾರೆ ಅವರು. ತಂದೆ ಮಗ ಪರಿಶುದ್ಧಾತ್ಮ. ನಾನು ಅನ್ಕೊಂತೀನಿ, ಅನ್ಕೊಳಕ್ಕೆ ಏನೈತ್ರಿ ಪಾಪ, ಅವ್ರ ಧರ್ಮದಲ್ಲಿ ಮಾಡ್ತಾರೆ. ನಾವು ಅದು ನಂಗೆ ಅನ್ಕೊಂಡ್ರೆ ಒಳ್ಳೆ, ನಂಗೆ ಭಾಳ ಖುಷಿ. ಅವ್ರು ಇಷ್ಟು ಗಟ್ಟಿಯಾಗಿ ಅಪ್ಕೊಂತಾರೆ. ಆಮೇಲೆ ಅಂತ ನಾನು ಅನ್ಬೋದು, ಬೇರೆ ವಿಷಯ. ಹಬ್ಬದ ದಿವಸ ಗುರುವೇ ಅಂತ ಮುದ್ದು ಕೊಟ್ಟ. ನನ್ನ ಯೇಸುವಿಗೆ ಗೊತ್ತಿತ್ತು, ತಮ್ಮ ನೀನು ಅಪ್ಪಿಕೊಳ್ಳೋದು ಬೇರೆ ರೇಂಜಲ್ಲಿ ಆಯ್ತು. ಅದು ಗೊತ್ತಿದ್ದು ಇಲ್ಲಿ ಆತನಿಗೆ ಹೊಟ್ಟೆ ತುಂಬ ಊಟ ಬಡಿಸ್ತಾ ಇದ್ದಾನೆ. ನಿನ್ನ ವೈರಿಯನ್ನು ಪ್ರೀತಿಸು. ಹಾಗೆ ಪ್ರೀತಿಸುವುದರಿಂದ ಅವನ ತಲೆಯ ಮೇಲೆ ಉರಿಯುವ ಕೆಂಡ ಅಲ್ಲ, ಕೆಂಡಗಳು ಸುರಿದಂತಾಗುವವು. ಒಂದು ಕೆಂಡ ಅಲ್ಲ ತಂಗಿ, ಒಂದು ಪುಟ್ಟಿ, ಕಲಿವು ಪುಟ್ಟಿರ್ತಲ್ಲ, ತುಂಬ ನಿಗಿ 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 ಕೆಂಡ ತಂದು ಅವನಿಗೆ ಸ್ನಾನ ಮಾಡ್ಸಂಗಿರುತ್ತಂತೆ. ನಿನ್ನ ವೈರಿಯನ್ನು ಪ್ರೀತಿಸಿದೀಯಾ? ಯಾರು ನಿನ್ನ ವೈರಿ? ಎಷ್ಟೋ ನೋವು. ನಮ್ಮ ಕುಟುಂಬ ಹಾಳು ಮಾಡಿದ್ಲು, ನನ್ನ ಕುಟುಂಬ ಹಾಳು ಮಾಡ್ದ,
ನಮ್ಮ ಚರಿತ್ರೆ ಹಾಳು ಮಾಡ್ದ, ನಮ್ಮ ಹೆಸರು ಹಾಳು ಮಾಡಿದರು, ಈ ಓಣೆ ನಮ್ಮ ತಿರುಗಾಡ್ದಂಗೆ ಮಾಡಿದರು, ನನ್ನ ಪಾಲಿ ನೀನು ಹುಟ್ಟಿಲ್ಲ, ನನ್ನ ಮಗಳಲ್ಲ, ಡಡ ಡಡ ನೋಡಿದಂಥ ಹಳೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಸಿನಿಮಾ ಡೈಲಾಗ್ಸ್ ಎಲ್ಲ ಹೊಡಿತಿರ್ತೀವಿ ನಾವು. ಕ್ಷಮಿಸುವಂಥ ಮನೋಭಾವನೆ ನಿನಗಿದೆಯೇ ಹೊತ್ತು? ನಿನ್ನ ವೈರಿಯನ್ನು ಪ್ರೀತಿಸ್ತಾ ಇದೆಯಾ? ಅದನ್ನೇ ಸ್ವಾಮಿ ಪರಲೋಕ ಪ್ರಾರ್ಥನೆಯಲ್ಲಿ ಇತರರು ನಮಗೆ ಮಾಡಿದ ತಪ್ಪುಗಳನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಇತರರು ನಮಗೆ ಮಾಡಿದ ತಪ್ಪುಗಳನ್ನು ನಾವು ಕ್ಷಮಿಸುವ ಪ್ರಕಾರ ಕ್ಷಮಿಸಿದೀವಾ? ಕ್ಷಮಿಸಿಲ್ಲ ಅಂದರೆ ಫಸ್ಟ್ ಮನಸ್ಸಲ್ಲಿ ತಪ್ಪೊಪ್ಕೊಂಡು ಕ್ಷಮಿಸು, ಆಮೇಲೆ ಬಂದು ಭಾಗಿಯಾಗು. ಇಲ್ಲಾಂದರೆ ಅಯೋಗ್ಯ ರೀತಿಯಲ್ಲಿ ನೀನು ತಕ್ಕೊಂಡ ದೇವರಿಗೆ ಲೆಕ್ಕ ಕೊಡ್ತೀವಿ. ಇದು ಬಹಳ ಗಂಭೀರವಾದ ವಿಷಯ, ಅಷ್ಟು ಸುಲಭವಾದ ವಿಷಯ ಅಲ್ಲ. ಏನೋ ಇಲ್ಲಿ ಒಂದು ದ್ರಾಕ್ಷಾರಸ ಕೊಡ್ತಾರೆ. ದ್ರಾಕ್ಷಾರಸ ಅಂದರೆ ವೈನ್ ಅಲ್ಲ. ವೈನ್ ಅಂದರೆ ನೆಲದೊಳಗೆ ಊತಿಟ್ಟು 10 ವರ್ಷ 5 ವರ್ಷ ಅದು ಹುಳಿ ಬರಂಗೆ ಮಾಡಿ ತಗೊಂಡು ಕಿಕ್ಕೊಡು ತಾನ ಆಡ್ತಾರೆ, ಅದು ಬೇರೆ ದ್ರಾಕ್ಷಾರಸ. ಇದು ಜ್ಯೂಸ್ ಅಷ್ಟೇ. ಇದು ಅವ್ರು ಕೊಡ್ತಾ ಇದ್ದಾರೆ, ಏನೋ ಟೇಸ್ಟ್ ಚೆನ್ನಾಗಿದ್ದು ಬಿಡು ಅಂತ ತಗೊಳ್ಳೋದಲ್ಲ. ಅದರಲ್ಲಿ ಬಹಳಷ್ಟು ಮರ್ಮಗಳಿದ್ದಾವೆ. ಸ್ವಾಮಿ ಸುಮ್ಮನೆ ಆ ವಿಷಯವನ್ನು, ಆ ಘಟನೆಗಳು ಮಾಡಲಿಲ್ಲ. ತನ್ನ ಪ್ರಾಣ ಹೋಗಿ ತನ್ನ ವಿಷಯದಲ್ಲಿ ಅಂತ ಹಬ್ಬ ಯಾಕೆ ಮಾಡಬೇಕಾಗಿತ್ತು? ಪ್ರೀತಿಯ ದೇವ ಜನರೇ, ನಿನ್ನ ವೈರಿಯನ್ನು ನಾವು ನಮ್ಮ ವೈರಿಗಳನ್ನ ನಾವು ಪ್ರೀತಿಸ್ತಾ ಇದ್ದೀವಿ. ಯಾರು ನಿನ್ನ ವೈರಿ? ನೇಮ್ ದೇಮ್, ಬರೆದು ಹಿಂಗೆ ಒಡೆದು ಹಾಕಿ, ಸ್ವಾಮಿ ಇವ್ರು ನಾನು ಪ್ರೀತಿಸ್ತೀನಿ ಸ್ವಾಮಿ, ನಿನ್ನ ಆತ್ಮನಿಂದ ನನಗೆ ಶಕ್ತಿ ಕೊಡು ಅಂತ ಪ್ರಾರ್ಥನೆ ಮಾಡು. ಸ್ವಾಮಿ ನಿನ್ನ ಗೌರವಿಸ್ತಾನೆ, ನಿನ್ನನ್ನು ಮೇಲಕ್ಕೆತ್ತಾನೆ. ಯಾರು ನಿನ್ನ ಸ್ಟಾಪ್ ಮಾಡೋಕ್ಕಾಗಲ್ಲ, ಯಾರು ಸ್ಟಾಪ್ ಮಾಡೋಕ್ಕಾಗಲ್ಲ. ಇಲ್ಲಿ ಕೂತಂಥ ದೇವರ ಮನುಷ್ಯರನ್ನು ಅನುಭವಿಸಿದ್ದಾರೆ, ಅದಕ್ಕೆ ನಾನು ಹೇಳ್ತಾ ಇದ್ದೀನಿ. ಇಲ್ಲಿರುವಂಥ ಅನೇಕರು ಅನುಭವಿಸಿದ್ವಿ ನಾವು, ಅದಕ್ಕೆ ನಾನು ಹೇಳ್ತಾ ಇದ್ದೀನಿ. ಅದಾದ ಮೇಲೆ ಆತನು ಸಂಗೀತಗಳನ್ನು ಹಾಡಿ ಕೀರ್ತನೆ ಹಾಡಿದಂತೆ ಹಾಡಿ ಅವರು ಎಣ್ಣೆ ಮರಗಳ ಗುಡ್ಡಕ್ಕೆ. ಇನ್ನು ಸ್ವಲ್ಪ ಹೊತ್ತು ಏನಾಗುತ್ತೆ, ಆತಗಲ್ಲಿ ಶಾಲ್ ಹೊತ್ತಿಸಿ, ಮೈಸೂರು ಪೇಟ ಇಟ್ಟು, ಕೇಕ್ ತಿನ್ನಿಸಿ ಕೊಡ್ತಾರ. ಇನ್ನು ಸ್ವಲ್ಪ ಹೊತ್ತಿಗೆ ಬರ್ಜಿಗಳು, ಈಟಿಗಳು, ಬಲ್ಲೆಗಳು ತೊಗೊಂಬರ್ತಾರೆ ಸೈನಿಕರು ಆತ ಹಿಡ್ಕೊಳ್ಳೋಕ್ಕೆ. ಅದಾದ ಮೇಲೆ ಇವನು ಹೋಗಿ ಮುದ್ದು ಕೊಡ್ತಾನೆ. ಆಮೇಲೆ ಪೇತ್ರ ಕಿವಿ ಕತ್ತರಿಸ್ತಾನೆ. ಮತ್ತಿತ್ತ ಪ್ಲಾಸ್ಟಿಕ್ ಸರ್ಜರಿ ಮಾಡಬೇಕು, ಮತ್ತೆ ಮುಂದೆ ಹೋಗಬೇಕು. ಅಲ್ಲಿ ಇಲ್ಲಿ ಎನ್ಕ್ವೈರಿ ಆಗುತ್ತೆ. ಇಡೀ ರಾತ್ರಿಗಳೆಲ್ಲ ಆತ ನಿದ್ದೆ ಇರಂಗಿಲ್ಲ. ಉಗುಳ್ತಾರೆ, ಅವಮಾನ ಮಾಡ್ತಾರೆ, ಅವೆಲ್ಲ ಗೊತ್ತು ನನ್ನ ಸ್ವಾಮಿಗೆ. ಆದರೂ ಆತ ದೇವಸ್ತೋತ್ರ ಮಾಡಿ ಎಣ್ಣೆ ಮರಗಳ ಗುಡ್ಡಕ್ಕೆ ಹೋದಂತೆ. ನಾನು ಮುಗಿಸ್ತೀನಿ ಪ್ರೀತಿಯ ದೇವ ಜನರೇ. ಬಹಳಷ್ಟು ವಿಷಯಗಳಿದೆ ಇದರಲ್ಲಿ ಹೇಳೋಕ್ಕೆ. ಅದು ಅಷ್ಟು ಸಾಮಾನ್ಯವಾದಂಥ ವಿಷಯ ಅಲ್ಲ. ಇವತ್ತು ಆ ಸಿದ್ಧತೆ ನಿನಗಿದೆಯಾ? ಯೇಸು ಸ್ವಾಮಿಯ ತ್ಯಾಗವನ್ನು ನೀನು ನೆನೆಸಿಕೊಂಡು ಕೃತಜ್ಞತಾ ಭಾವದಿಂದ ಆತನು ಮೊದಲೇ ನಿನಗೋಸ್ಕರ ರಕ್ಷಣೆ ಸಿದ್ಧ ಮಾಡಿದ್ದಾನೆ, ಅದನ್ನು ನೆನೆಸಿಕೊಂಡು ಆತನ ಮುಂದೆ ಬರುವಾಗ ನೀನು ತಗ್ಗಿಸಿಕೊಂಡು ಯೇಸು ಸ್ವಾಮಿ ಆತನ ವೈರಿಗಳ ತನ್ನ ಶಿಷ್ಯರ ಕಾಲು ತೊಳೆದಂಥ ರೀತಿಯಲ್ಲಿ ಅಷ್ಟರ ಮಟ್ಟಿಗೆ ದೀನನಾದ, ಅಷ್ಟರ ಮಟ್ಟಿಗೆ ತಾನು ಯಾರನ್ನ ಹೆಸರಿಟ್ಟು ಕರೆದ್ನೋ, ಯಾರನ್ನು ತಾನು ಮುಂದೆ ಇಡೀ ಲೋಕ ಅಲ್ಲೋಲ ಕಲ್ಲೋಲ ಮಾಡೋಕ್ಕೋಸ್ಕರ, ತಲೆ ಕೆಳಗೆ ಮಾಡೋಕ್ಕೋಸ್ಕರ ಉಪಯೋಗಿಸ್ತಾನೋ, ಯಾರ ಮೇಲೆ ತನ್ನ ಆತ್ಮವನ್ನು ಸುರಿಸಿ ಅವರಿಂದ ಅನೇಕ ಅದ್ಭುತ ಕಾರ್ಯಗಳು ಮಾಡಬೇಕು ಅಂತ ನೆನೆಸ್ಕೊಂಡಿದ್ದಾನೋ ಅವರ ಕಾಲು ತೊಳಿತಾ ಇದ್ದಾನೆ. ಆ ಮನೋಭಾವನೆ ನಿನಗಿದೆಯೇ ಹೊತ್ತು? ವೈರಿಯನ್ನು ಪ್ರೀತಿಸ್ತೀಯಾ? ಹೆತ್ತ ತಾಯಿಯನ್ನು ಪ್ರೀತಿಸುವಂಥ ಬುದ್ಧಿ ನಮಗೆ ಬರ್ತಾ ಇಲ್ಲ ಇವತ್ತು. ಹೆತ್ತ ತಂದೆಯನ್ನು ಪ್ರೀತಿಸುವಂಥ ಬುದ್ಧಿ ನಿನ್ನಿಂದನೇ ಅಪ್ಪ ಹಿಂಗಾಗಿರೋದು ಅಂತ ಎಷ್ಟೋ ಸಲ ಅಪ್ಪನ ಬೈದದ್ದು ಉಂಟು, ಅಮ್ಮನ ಬೈದದ್ದು ಉಂಟು. ಅಣ್ಣ ತಮ್ಮಂದಿರನ್ನು ದ್ವೇಷಿಸಿದರೆ ಇವತ್ತು ಅನೇಕ ಕೋರ್ಟ್ ಕೇಸ್ಗಳಲ್ಲಿ ಮೋರ್ ದೆನ್ 30% ಅಣ್ಣ ತಮ್ಮಂದಿರದೇ ವ್ಯಾಜ್ಯ ಇದ್ದಾವೆ. ಆ ರೂಮ್ ನಂದು, ಈ ರೂಮ್ ನಿಂದು. ಸತ್ತ ಮೇಲೆ ಒಂದೇ ಒಂದು ರೂಮ್ 6/3, ಅದು ಗೊತ್ತಿಲ್ಲ ನಮ್ಮ ಮೂರ್ಖ ಜನರಿಗೆ. ಅಪ್ಪ ಅಮ್ಮನ ಸಾಯಿಸಿದರೆ ಭಾಳ ಜನ ಇವತ್ತು ಆಸ್ತಿಗೋಸ್ಕರ. ಮಾನಸಿಕವಾಗಿ ಹಿಂಸೆ ಕೊಟ್ಟು ಅಪ್ಪ ಅಮ್ಮ ತೀರಿ ಹೋದ್ಮೇಲೆ ಅಣ್ಣ ತಮ್ಮ ಬಂದು ವಿಜೃಂಭಣೆಯಿಂದ ಆಸ್ತಿ ಏನು ಮಾಡ್ತೀರಾ ಪಾಲ್ ಮಾಡ್ಕೊಂಡಿದ್ದಾರೆ. ಬೈಬಲ್ ಹಿಡ್ಕೊಂಡವ್ರ ಬಗ್ಗೆ ಹೇಳ್ತಾ ಇದ್ದೀನಿ, ಬೈಬಲ್ ಇಲ್ದವ್ರ ಬಗ್ಗೆ ನಾನು ಹೇಳ್ತಾ ಇಲ್ಲ. ಇವತ್ತು ನಿನ್ನ ಮನೋಸ್ಥಿತಿ ಏನಿದೆ ದೇವರ ಮುಂದೆ ಒಪ್ಪಿಕೋ. ಹೊರನೋಟಕ್ಕೆ ನಾವೆಲ್ಲರೂ ವಿಶ್ವಾಸಿಗಳು, ಹೊರನೋಟಕ್ಕೆ ನಾವೆಲ್ಲರೂ ಬಹಳ ವಿಜೃಂಭಣೆಯಿಂದ ಬಂದೀವಿ, ಹೊರನೋಟಕ್ಕೆ ನಾವೆಲ್ಲ ಬಂದು ಗಂಭೀರವಾಗಿ ಅಯ್ಯೋರು ಕೊಡ್ತಾರೆ ಅಂತ ಆದರೆ ಬಾಯಿಗಳಾಗ್ತಾ ಇದ್ದೀವಿ. ಒಳಗಡೆ ನಿನ್ನ ಮನಸ್ಥಿತಿ ಏನಿದೆ ಇವತ್ತು? ಇಲ್ಲವಾದರೆ ದೇವರ ಮುಂದೆ ಲೆಕ್ಕ ಕೊಡಬೇಕು. ಪ್ರಾರ್ಥನೆ ಮಾಡೋಣ ಕಣ್ಣು ಮುಚ್ಚಿ ಎಲ್ಲರೂ. ಸಾಧ್ಯವಾದಷ್ಟು ಮೊಣಕಾಲು ಹಾಕಿ, ಇಲ್ಲವಾದರೆ ಕೂತಲ್ಲೇ ನೀವು ಕಣ್ಣುಗಳನ್ನು ಮುಚ್ಚಿ. ಥ್ಯಾಂಕ್ ಯು ಜೀಸಸ್. ಯಾವನಾದರೂ ಕರ್ತನ ಮೇಜಿನಲ್ಲಿ ಭಾಗಿಗಳಾಗುವಾಗ ಅಯೋಗ್ಯ ರೀತಿಯಲ್ಲಿ, ಅಸಡ್ಡೆಯಿಂದ, ಸಾಂಪ್ರದಾಯಿಕವಾಗಿ ಪಾಲ್ಗೊಳ್ಳುವುದಾದರೆ ದೇವರಿಗೆ ನಾವು ಲೆಕ್ಕ ಕೊಡಬೇಕಾಗುತ್ತೆ ಪ್ರಿಯರೇ. ವಾಕ್ಯ ಹೇಳ್ತಾ ಇದೆ, ನಿನ್ನ ವಾಕ್ಯದ ಬೆಳಕಿನಲ್ಲಿ ನಿನ್ನ ಪ್ರಶ್ನೆ ಮಾಡ್ಕೊ. ಇವತ್ತು
ವಾಕ್ಯದ ಬೆಳಕಲ್ಲಿ ಪ್ರಶ್ನೆ ಮಾಡ್ಕೋ. ಎಲ್ಲಾದರೂ ತಪ್ಪಿ ಹೋಗಿದ್ರೆ ಸ್ವಾಮಿ ನನಗೆ ಕ್ಷಮಿಸಪ್ಪ, ಇಷ್ಟು ದಿವಸ ಗೊತ್ತಿರಲಿಲ್ಲ ಸ್ವಾಮಿ, ನನಗೆ ಕ್ಷಮಿಸಿದ ನೋಡಿಯ. ತಪ್ಪೊಪ್ಪಿಕೊಂಡು ನಿರ್ಧಾರ ಮಾಡಿ, ತೀರ್ಮಾನ ಮಾಡಿ, ಸ್ವಾಮಿಗೊಂದು ವಚನ ಕೊಟ್ಟು, ದೇವರೊಟ್ಟಿಗೆ ನೀನು ಒಪ್ಪಂದ ಮಾಡಿಕೊಂಡು ಆಮೇಲೆ ಭಾಗಿಯಾಗು. ಇಲ್ಲವಾದರೆ ಮಹಾ ಬೆಲೆ ತೆರಬೇಕಾಗತ್ತೆ ನೀನು. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲಾರ್ಡ್. ನನ್ನ ಜೀವನ ನನ್ನ ಬಲದಿಂದ ನಾ ಹತ್ತಲಾಗದ ಸ್ಥಾನಕ್ಕತ್ತಿದ್ದು ಇಂದಲ್ಲ, ಗಣನೆಗೆ ಬಾರದಂತ ನನ್ನ ಗಣನೆಯ ಮಾಡಿತು ನಿನ್ನ ಕೃಪೆ, ಗಣನೆಗೆ ತೀರ್ಮಾನ ಮಾಡಿ ಹಾಡು. ಗಣನೆಯ ಮಾಡಿತು ಎಲ್ಲರೂ ಸೇರಿ ಕೈಗಳನ್ನ ಮೇಲೆ ಕೆತ್ತಿ, ಕೃಪೆ ಕೃಪೆ ಕೃಪೆ. ಪರಲೋಕದ ಕಡೆಗೆ ನಮ್ಮೆರಡು ಕೈಗಳನ್ನ ಮೇಲೆ ಕೆತ್ತಿ, ಎಲ್ಲ ನಿನ್ನ ಘೋಷಣೆ ಮಾಡು ಸ್ವಾಮಿ ಹತ್ರ. ಕೃಪೆ 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 ಯೇಸುವಪ್ಪ, ಕೃಪೆಯೇ ಕೃಪೆ 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 ಯೇಸುವಪ್ಪ, ಯೇಸುವಪ್ಪ, ಯೇಸಪ್ಪ. ಸ್ವಾಮಿ, ಇಲ್ಲಿವರೆಗೆ ಬದುಕಿರೋದು ನಿನ್ನ ಕೃಪೆ. ನಾನು ಹತ್ತಲಾಗದಂತ ಆ ಸ್ಥಾನಕ್ಕೆ ಹತ್ತಿದ್ದು ನಿನ್ನ ಕೃಪೆ ಸ್ವಾಮಿ. ನನ್ನ ಕುಟುಂಬ ನೆಮ್ಮದಿಯಾಗಿರುವುದು ನಿನ್ನ ಕೃಪೆ. ನನ್ನ ಕುಟುಂಬದಲ್ಲಿ ಐಶ್ವರ್ಯ ಇರೋದು ನಿನ್ನ ಕೃಪೆ. ಇವತ್ತು ನಾನು ಕರ್ತನ ರಾತ್ರಿ ಭೋಜನದಲ್ಲಿ ಭಾಗಿಯಾಗುವುದು ನಿನ್ನ ಕೃಪೆ ಮಾತ್ರವೇ. ತೀರ್ಮಾನ ಮಾಡು ಸ್ವಾಮಿ ಹತ್ರ. ಸ್ವಲ್ಪ ಸಮಯ ತಗೊಂಡು ನಿನ್ನ ಹೃದಯವನ್ನು ಪರಿಶೋಧಿಸಿ ಸಿದ್ಧಪಡಿಸಿಕೊ. ಆತುರ ಬೇಡ, ಪಶ್ಚಾತ್ತಾಪ ಪಡು. ಎಲ್ಲಿ ತಪ್ಪಿ ಹೋಗಿದೆಯೋ ಅದನ್ನು ದೇವ್ರ ಮುಂದೆ ಒಪ್ಪುಕೋ. ದೇವರಿಗೆ ಗೊತ್ತಿಲ್ಲ ಅಂತಲ್ಲ, ನಿನ್ನ ಬಾಯಿಂದ ಬರುವಂಥ ಅರಿಕೆ ಆತ ಇಷ್ಟಪಡ್ತಾನೆ. ನಿನ್ನ ಬಾಯಿಂದ ಒಪ್ಪಿಕೊಳ್ತೀಯಲ್ಲ, ಅದನ್ನು ಸ್ವಾಮಿ ಬಹಳ ಇಷ್ಟಪಡ್ತಾನೆ. ಓ, ನನ್ನ ಮಗುವಿಗೆ ಇದು ಅರ್ಥ ಆಯಿತು, ಮಗು ಹೇಳ್ತಾ ಇದೆ, ಆತನ ಕೇಳಿಸ್ಕೊಳ್ತಾನೆ. ತೀರ್ಮಾನ ಮಾಡು, ತೀರ್ಮಾನ ಮಾಡು. ಈ ತೀರ್ಮಾನ ನಿನ್ನ ಜೀವನದಲ್ಲಿ ದೊಡ್ಡ ತಿರುವಾಗಿರಲಿ. ಈ ತೀರ್ಮಾನ ನಿನ್ನ ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆಗೆ ಕಾರಣವಾಗಿರಲಿ. ಒಂದು ದೊಡ್ಡ ಒಂದು ವಿದ್ಯಮಾನಕ್ಕೆ ಅದೊಂದು ಚಾಲನೆಯಾಗಿರಲಿ. ಥ್ಯಾಂಕ್ ಯು ಜೀಸಸ್. ಏಸಪ್ಪ, ನೀನು ಹಿಡಿದುಕೊಳ್ಳಲ್ಪಟ್ಟಂತ ರಾತ್ರಿಯಲ್ಲಿ ಕೊನೆ ಕ್ಷಣದಲ್ಲಿ ಎಷ್ಟೋ ವಿಷಯಗಳು ನಮಗೆ ಬೋಧಿಸಿದೆ. ಇನ್ನೇನು ನಿನ್ನ ಪ್ರಾಣ ಸ್ವಾಮಿ, ನಿನ್ನ ದೇಹ ಜರ್ಜರಿತವಾಗುತ್ತೆ ಆಗಲೂ ಸಹ ಸ್ವಾಮಿ, ನೀನು ನಿನ್ನ ಮಾತಿನಿಂದ ನಿನ್ನ ಕ್ರಿಯೆಯಿಂದ ಅನೇಕ ಮರ್ಮಗಳನ್ನು ನಮಗೆ ಬೋಧಿಸಿದೆಯೇಸಪ್ಪ. ಥ್ಯಾಂಕ್ ಯು. ಬಿತ್ತಲ್ಪಟ್ಟಂತ ಈ ಬೀಜ ವಾಕ್ಯ ಒಳ್ಳೆ ನೆಲದಲ್ಲಿ ಬಿದ್ದು ಪ್ರತಿ ದಿವಸ ನಾವು ಜೀವಜಲವನ್ನು ಎರೆದು ಪೋಷಿಸಿ ಪಾಲನೆ ಮಾಡಿ ಒಳ್ಳೆ ಫಲವನ್ನು ಕೊಟ್ಟು ಇತರರನ್ನು ಬದಲಾಯಿಸಿ ಮತಾಂತರ ಮಾಡುವುದಲ್ಲ, ಮಾನಸಾಂತರ ಮಾಡುವುದಕ್ಕೆ ನಮ್ಮನ್ನು ಯೋಗ್ಯರನ್ನಾಗಿ ನಡೆಸು. ಪ್ರಪಂಚಕ್ಕೆ ನಾವು ಬೇಕು ಸ್ವಾಮಿ, ನಮ್ಮ ನೆರೆಯವರಿಗೆ ನಾವು ಬೇಕು, ನನ್ನ ಸಹೋದರ ಸಹೋದರಿಗೆ ನಾವು ಬೇಕು ಸ್ವಾಮಿ. ಈ ದೇಶಕ್ಕೆ ನಾವು ಬೇಕು, ಈ ರಾಜ್ಯಕ್ಕೆ ಬೇಕು, ಈ ಪಟ್ಟಣಕ್ಕೆ ಬೇಕು, ಈ ಜಿಲ್ಲೆಗೆ ಬೇಕು. ನಮ್ಮ ಜೀವನ ನಿಮಗೆ ಮುಡುಪಾಗಿಡ್ತೇವೆ ಸ್ವಾಮಿ. ನಮ್ಮನ್ನು ಕಣ್ಣು ಗುಡ್ಡೆ ಅಂತ ಕಾಪಾಡ್ತಾ ಇದ್ದಿ. ನಿನ್ನ ಅಂಗ ಎಲ್ಲ ನಮ್ಮನ್ನು ಚಿತ್ರಿಸಿಕೊಂಡಿದ್ದಿ ಸ್ವಾಮಿ. ನಮಗೆ ಯಾವ ಭಯವಿಲ್ಲ.
ಇಲ್ಲಿವರೆಗೂ ನಿನ್ನ ಮಾತನಾಡಿದ್ದು ನಾವು ಕೇಳಿಸ್ಕೊಂಡಿದ್ದೇವೆ ಸ್ವಾಮಿ. ನಿನಗೆಲ್ಲ ಘನ ಮಾನ ಮಹಿಮೆ ಸಲ್ಲಿಸ್ತೇವೆ, ಯಾಕೆಂದ್ರೆ ನೀನು ಒಬ್ಬನೇ ಯೋಗ್ಯನು. ಯೇಸುವಿನ ಅತ್ಯುನ್ನತ ನಾಮದಲ್ಲಿ ಬೇಡಿದ್ದೇವೆ ತಂದೆ, ಆಮೇನ್. ಚಪ್ಪಾಳೆ ತಟ್ಟಿ ದೇವರಿಗೆ ಮಹಿಮೆ ಸಲ್ಲಿಸೋಣ.